Hello, hi, good evening, my dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಓಕೆ, ಸೊ ಎಲ್ರು ಕೂಡ ಟೀ ಕುಡಿದು ಫ್ರೆಶ್ ಮೂಡ್ ಅಲ್ಲಿ ಇದ್ದೀರಾ ಅಂತ ಅನ್ಕೋತೀನಿ. ಓಕೆ, ಸೊ ಅಗೇನ್ ವೆಲ್ಕಮ್ ಟು ದ ಕ್ಲಾಸ್. ಎಸ್, ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ, ಮೊನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ. ಸೊ ನಿನ್ನೆ ಯಾರು ಅದನ್ನ ಆನ್ಸರ್ ಮಾಡಿಲ್ಲ, ಇವತ್ತು ಮಾಡಿದಿರಾ? ಕಂಪ್ಲೀಟ್ ಮಾಡಿದ್ರಾ ಅದನ್ನ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರಾ? ಯಾವ್ದು ಹೋಮ್ವರ್ಕು? ಆದೇಶ ವಿಧಾನವನ್ನ ಬಳಸಿ 2 ಲೆಕ್ಕಗಳನ್ನ ನಾನು ನಿಮ್ಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ ಮೊನ್ನೆ, ಹೌದಾ? ಸೊ ನೆನಪಿದೆ ಅಲ್ವಾ? ಆ 2 ಲೆಕ್ಕಗಳ ಆನ್ಸರ್ ಏನ್ ಬರುತ್ತೆ ಅಂತ ನನಗ್ ಬೇಕು. ಎಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಏನ್ ಬರುತ್ತೆ? ಹೋಮ್ವರ್ಕ್ ಕೊಟ್ಟಿದೆ ಅಲ್ಲ, ಆ ಒಂದು ಲೆಕ್ಕದ ಆನ್ಸರ್ ಏನ್ ಬರುತ್ತೆ? ಮಿಸ್ ಬಿಡಿಸಿದ್ರೆ ಆನ್ಸರ್ ಮಾಡಕ್ ಬರುತ್ತೆ, ನಾವು ಬಿಡಿಸೇ ಇಲ್ಲ, ಎಲ್ಲಿಂದ ಆನ್ಸರ್ ಮಾಡೋದು ಅಂತೀರಾ ಅಲ್ಲ? ಎಸ್, ನೋಡೋಣ, ಒಬ್ರಾದ್ರೂ ಆನ್ಸರ್ ಮಾಡಿ. ಎಸ್ ನ ಬೆಲೆ ಮತ್ತು ಟಿ ನ ಬೆಲೆ ಏನ್ ಬರುತ್ತೆ ಅಂತ. ಏನಂತ ಇದೆ ಲೆಕ್ಕ ಇದು ನಮ್ಗೆ? ಎಸ್ ಮೈನಸ್ ಟಿ ಈಕ್ವಲ್ ಟು 3, s/3 ಪ್ಲಸ್ t/2 ಈಕ್ವಲ್ ಟು 6 ಅಂತ ಇದೆ. ಮೊದಲನೇ ಲೆಕ್ಕವನ್ನ ನಾನ್ ಮಾಡಿದ್ದೆ, ಎರಡನೇ ಲೆಕ್ಕವನ್ನ ನಿಮ್ಗೆ ನಾನು ಹೋಮ್ ವರ್ಕ್ ಆಗಿ ಕೊಟ್ಟಿದ್ದೆ. ಓಕೆ, ಸೊ ಯಾರಿಗೆ ಅದು ಅರ್ಥ ಆಗಿಲ್ಲ ಇನ್ನೊಂದ್ಸತಿ ನೋಡ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಏನಂತ ಇದೆ ಲೆಕ್ಕ ನಮ್ಗೆ? ಫಸ್ಟ್ ಸ್ಟೆಪ್ ನಮ್ದೇನು? ಲೆಕ್ಕವನ್ನ, ಸಮೀಕರಣಗಳನ್ನ ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಓಕೆ, ಸೊ ಏನಿದೆ ಸಮೀಕರಣ? ಎಸ್ ಮೈನಸ್ ಟಿ ಈಕ್ವಲ್ ಟು, ವೇಟ್ ಫಾರ್ ಅ ಮಿನಿಟ್, ಎಸ್, ಎಸ್ ಮೈನಸ್ ಟಿ ಈಕ್ವಲ್ ಟು 3, ಇದು ಸಮೀಕರಣ 1. ಎರಡನೇ ಸಮೀಕರಣ ಎಸ್ ಡಿವೈಡೆಡ್ ಬೈ 3 ಪ್ಲಸ್ ಟಿ ಡಿವೈಡೆಡ್ ಬೈ 2 ಈಕ್ವಲ್ ಟು 6 ಅಂತ ಇದೆ. ಇದೇನಿದು? ಸಮೀಕರಣ 2. ಇವಾಗ ನಾವೇನ್ ಮಾಡೋಣ? ಸಮೀಕರಣ 1ರಲ್ಲಿ ಎಸ್ ಮೈನಸ್ ಟಿ ಅಂತ ಇದೆ. ಓಕೆ, ಸಮೀಕರಣ 2ಅನ್ನ ನೋಡಿದ್ರೆ ನಮ್ಗಿಲ್ಲಿ 3 ಮತ್ತು 2 ಅಂತ ಇದೆ ಛೇದದಲ್ಲಿ, ಅಲ್ವಾ? 3 ಮತ್ತು 2 ಅಂತ ಇದ್ರೆ ನಾವೇನ್ ಮಾಡ್ತೀವಿ? ಛೇದದಲ್ಲಿ ಬೇರೆ ಬೇರೆ ಸಂಖ್ಯೆಗಳು ಇದ್ದಾಗ ನಾವು ಲಸಾವನ್ನ ತಗೋತೀವಿ, ಅಲ್ವಾ? ಲಸಾವನ್ನ ತಗೊಂಡ್ರೆ ಏನ್ ಬರುತ್ತೆ ಲಸ ನಮ್ಗೆ? ಎಸ್, ಏನ್ ಬರುತ್ತೆ ನಮ್ಗೆ ಲಸ? ಎಸ್, ಏನ್ ಬಂತು? 3 ಮತ್ತು 2ರ ಲಸ 6 ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ? ಎಸ್ ಈಕ್ವಲ್ ಟು ಸಮೀಕರಣ 1ರಿಂದ, ಓಕೆ, ನಾವು ಆದೇಶ ವಿಧಾನ ಮಾಡ್ತಾ ಇದ್ದೀವಿ. ಆದೇಶ ವಿಧಾನದಲ್ಲಿ ನಾವೇನ್ ಮಾಡ್ತೀವಿ? ಯಾವ್ದಾದ್ರೂ ಒಂದು ಬೆಲೆಯನ್ನ ತಗೋತೀವಿ. ಓಕೆ, ಸೊ ಸಮೀಕರಣ 1ರಿಂದ ನಾನೇನ್ ಮಾಡ್ತೀನಿ? ಎಸ್ ಈಕ್ವಲ್ ಟು ಈ ಮೈನಸ್ ಟಿ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಅದೇನಾಗತ್ತೆ? 3 ಪ್ಲಸ್ ಟಿ ಅಂತ ಆಗತ್ತೆ. ಸಾರಿ, ಇದು ಪ್ಲಸ್, ಇದು 3 ಪ್ಲಸ್ ಟಿ ಅಂತ ಆಗತ್ತೆ. ತ್ರೀ ಪ್ಲಸ್ ಟಿ ಅಂತ ಆಗುತ್ತೆ. ಈಗ ಇದನ್ನ ನಾವೇನಂತ ಕರೆಯೋಣ? ಸಮೀಕರಣ 3 ಅಂತ ಕರೆಯೋಣ. ಈ ಒಂದು ಎಸ್ ನ ಬೆಲೆಯನ್ನ ಎಲ್ಲಿ ಹಾಕ್ಬೇಕು ನಾವೀಗ? ಸಮೀಕರಣ 2ರಲ್ಲಿ ಹಾಕ್ಬೇಕು. ಎಸ್ ನ ಬೆಲೆಯನ್ನು ಎಲ್ಲಿ ಹಾಕೋಣ ಮಕ್ಕಳ? ಈಗ ಸಮೀಕರಣ 2ರಲ್ಲಿ ಆದೇಶಿಸಿದಾಗ. ಇವತ್ತು ಒಂದು ಹೊಸದಿದೆ ನಿಮ್ಗೆ, ಏನಂತಂದ್ರೆ ನಾವೀಗ ನಕ್ಷಾ ವಿಧಾನ ನೋಡಿದೀವಿ, ಆದೇಶ ವಿಧಾನ ನೋಡಿದೀವಿ, ವರ್ಜಿಸುವ ವಿಧಾನ ಕೂಡ ನೋಡಿದೀವಿ. ಓಕೆ, ಸೊ ಇವತ್ತು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸೋಣ. ಎಕ್ಸಾಮ್ ನಲ್ಲಿ ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ಹೇಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಇವತ್ ನಾವು ಬಿಡಿಸ್ತಾ ಹೋಗೋಣ. ಓಕೆ, ಸೊ ಯಾರಿಗೆ ಈ ಹೋಮ್ ವರ್ಕ್ ಕೊಟ್ಟಿರುವಂತಹ ಲೆಕ್ಕ ಕರೆಕ್ಟ್ ಆಗಿ ಬಂದಿಲ್ಲ ಅವರು ನೋಟ್ ಡೌನ್ ಮಾಡ್ಕೊಡ್ರಿ. ಇದನ್ನ 2ರಲ್ಲಿ ಆದೇಶಿಸೋಣ. ಆದೇಶಿಸಿದಾಗ ಏನ್ ಬರುತ್ತೆ?
ಎಸ್ ನ ಜಾಗದಲ್ಲಿ ಏನಂತ ಆದೇಶ ಮಾಡ್ಬೇಕು ನಾವು? 3 ಪ್ಲಸ್ ಟಿ ಅಂತ ಆದೇಶ ಮಾಡ್ಬೇಕು. ಡಿವೈಡೆಡ್ ಬೈ 3 ಪ್ಲಸ್ ಟಿ ಡಿವೈಡೆಡ್ ಬೈ 2 ಈಕ್ವಲ್ ಟು 6 ಅಂತ ಬರುತ್ತೆ ಅಲ್ವಾ? ಈಗ ನೆಕ್ಸ್ಟ್ ಏನಿದೆ ಇಲ್ಲಿ, ಮತ್ತು ಛೇದದಲ್ಲಿ 3 ಮತ್ತು 2 ಇದೆ. ಹಾಗಾಗಿ ನಾನು ಹೇಳಿದ ಹಾಗೆ ಲಸಾವನ್ನ ತಗೊಳ್ಳೋಣ. ಏನ್ ಬರುತ್ತೆ ಲಸ? 3 ಮತ್ತು 2 ಲಸ 6 ಬರುತ್ತೆ ಅಲ್ವಾ? ಇಲ್ಲಿ 6 ಬರ್ಬೇಕಾದ್ರೆ ಇಲ್ಲಿ 3 ಆಲ್ರೆಡಿ ಇದೆ. ನನಗೆ 6 ಬೇಕಂತಂದ್ರೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡ್ಬೇಕು? ನಾನಿಲ್ಲಿ 3 2 6, ಇಲ್ಲೂ ಕೂಡ 2ರಿಂದ ಗುಣಿಸ್ತೀರಾ. ಇಲ್ಲಿ 2 3 6, ಇಲ್ಲೂ ಕೂಡ 3ರಿಂದ ಗುಣಿಸ್ತೀರಾ. ಓಕೆ, ಸೊ 2 ಇಂಟು 3 ಪ್ಲಸ್ ಟಿ ಪ್ಲಸ್ 3 ಇಂಟು ಟಿ ಎಷ್ಟಾಗತ್ತೆ? 3t is equal to 6. 2 3 6, 2 3 6, 6 ಪ್ಲಸ್ 2t ಪ್ಲಸ್ 3t is equal to 6 ಡಿವೈಡೆಡ್ ಬೈ 6 ಅಂತ ಆಗುತ್ತೆ ಅಲ್ವಾ? ಈಗ ನಾವೇನ್ ಮಾಡೋಣ? ಈ ಆರನ್ನ ಈ ಕಡೆ ಶಿಫ್ಟ್ ಮಾಡೋಣ. ಏನಾಗತ್ತೆ? ಭಾಗಾಕಾರ ರೂಪದಲ್ಲಿ ಇರುವಂತಹ ಸಂಖ್ಯೆ ಗುಣಾಕಾರ ಆಗತ್ತೆ. 6 ಪ್ಲಸ್ 2t ಪ್ಲಸ್ 3t ಈಸ್ ಈಕ್ವಲ್ ಟು 6 6 36 ಆಗತ್ತೆ. ನೆಕ್ಸ್ಟ್ ಏನ್ ಮಾಡೋದು? ಸಂಖ್ಯೆಯನ್ನ ಈ ಕಡೆ ಮಾಡೋಣ. ಯಾಕೆ? ಸ್ಥಿರಾಂಕಗಳನ್ನ ಒಂದು ಕಡೆ ಬರ್ಕೊಳ್ಳೋಣ, ಚರಾಕ್ಷರಗಳನ್ನ ಒಂದು ಕಡೆ ಬರ್ಕೊಳ್ಳೋಣ. ಈ ಆರನ್ನ ಈ ಕಡೆ ಶಿಫ್ಟ್ ಮಾಡೋಣ. 2t ಪ್ಲಸ್ 3t ಅನ್ನ ಕೂಡಿಸಿದ್ರೆ 5t ಸಿಗತ್ತೆ. ಈ ಆರನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 36 ಮೈನಸ್ 6 ಆಗತ್ತೆ ಅಲ್ವಾ? ಸೊ 5t ಈಸ್ ಈಕ್ವಲ್ ಟು 36ರಲ್ಲಿ 6ನ್ನ ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ ಮಕ್ಕಳೇ? 30 ಅಂತ ಬರುತ್ತೆ. ಓಕೆ, ಇವಾಗ t ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 5 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 5 ಆಗತ್ತೆ. 5 1 5 6. ಹಾಗಾದ್ರೆ t ನ ಬೆಲೆ ಎಷ್ಟು ಬಂತು ಮಕ್ಕಳೇ? ಇಲ್ಲಿ 6 ಅಂತ ಬಂತು. ಈಗ ಟಿ ಬೆಲೆ ಸಿಕ್ಕಾಯ್ತು, ಇನ್ನೊಂದರ ಬೆಲೆ ಬೇಕಲ್ಲ, ಯಾವುದು? ಎಸ್ ನ ಬೆಲೆ ಕೂಡ ನಮಗ್ ಬೇಕು. ಹಾಗಾದ್ರೆ ಎಸ್ ನ ಬೆಲೆಯನ್ನ ನಾನು ಕಂಡುಹಿಡಿಬೇಕಾದ್ರೆ ಈ ಟಿ ಯ ಬೆಲೆಯನ್ನ ಯಾವ ಒಂದು ಸಮೀಕರಣದಲ್ಲಿ ನಾನು ಹಾಕ್ಬೇಕು? ಸಮೀಕರಣ 3ರಲ್ಲಿ ಅಲ್ವಾ? ಸಮೀಕರಣ 3ರಲ್ಲಿ ಟಿ ನ ಬೆಲೆಯನ್ನ ಎಲ್ಲಿ ಆದೇಶ ಮಾಡೋಣ ಇವಾಗ? ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಓಕೆ ಏನ್ ಬರುತ್ತೆ? ಎಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ ನ ಬೆಲೆ 6 ಅಂತ ಬಂದಿದೆ. ಎಸ್ ಈಕ್ವಲ್ ಟು 3 ಪ್ಲಸ್ 6 ಕೂಡಿಸಿದ್ರೆ 9 ಅಂತ ಬರುತ್ತೆ. ಎಸ್ ಇಸ್ ಈಕ್ವಲ್ ಟು 9. ಹಾಗಾದ್ರೆ ಟಿ ನ ಬೆಲೆ 6, ಎಸ್ ನ ಬೆಲೆ 9. ಸಿಂಪಲ್ ಆಗಿದೆ. ಒಬ್ರು ಕೂಡ ಆನ್ಸರ್ ಮಾಡ್ಲಿಲ್ಲ. ಎಸ್, ಕೆಲವೊಂದು ಜನ ಮಾಡಿದೀರಾ. ಎಸ್, ವೆರಿ ಗುಡ್. ಓಕೆ, ಹಾಗಿದ್ರೆ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. 1 ನಿಮಿಷ ಟೈಮ್ ಕೊಡ್ತೀನಿ. ಯಾರು ನೋಟ್ ಡೌನ್ ಮಾಡ್ಕೋಬೇಕು ಅಂತಿದ್ದೀರಾ ಸೊ ಬೇಗ ಬೇಗ ನೋಟ್ ಡೌನ್ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ಲೆಕ್ಕ ಹೋಮ್ವರ್ಕ್ ಕೊಟ್ಟಿದ್ದೆ ಅಲ್ಲ, ಅದನ್ನು ಕೂಡ ಬಿಡಿಸೋಣ. ಯಾರಿಗೆ ಕನ್ಫ್ಯೂಷನ್ ಇದೆ ಸೊ ಕರೆಕ್ಟ್ ಆಗಿ ಬರ್ಕೊಳ್ರಿ ಅದನ್ನು. ಆಯ್ತಾ? ಓಕೆ, ಇದರಲ್ಲಿ ಯಾವ್ದು ಹೋಮ್ವರ್ಕ್ ಕೊಟ್ಟಿದ್ದೆ ನಾನು? ಇದನ್ನ ನಾನು ಬಿಡಿಸಿದ್ದೀನಿ ಅಲ್ವಾ? ಇದು ನಾನು ಬಿಡಿಸಿದ್ದೀನಿ, ಇದನ್ನೂ ಕೂಡ ನಾನು ಬಿಡಿಸಿದ್ದೀನಿ. ಇದನ್ನ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ರೈಟ್? ಎಷ್ಟು ಬಂತು ಎಕ್ಸ್ ಮತ್ತೆ ವೈ ನ ಬೆಲೆ? ಯಾರಾದ್ರೂ ಮಾಡಿದೀರಾ? ಎಕ್ಸ್ ಮತ್ತೆ ವೈ ನ ಬೆಲೆ ಎಷ್ಟು ಬಂತು? ಓಕೆ, ನಾನು ಬಿಡಿಸ್ತೀನಿ, ನೀವು ಮಾಡಿದ್ರೆ ಕರೆಕ್ಟ್ ಮಾಡ್ಕೊಡ್ರಿ. ನೀವು ಮಾಡಿರುವಂತಹ ಲೆಕ್ಕ ಸರಿಯಾಗಿ ಇದೇನಾ ಇಲ್ವಾ ಅಂತ ಚೆಕ್ ಮಾಡ್ಕೊಡ್ರಿ. ಮೊದ್ಲು ನಾವೇನ್ ಮಾಡ್ಬೇಕು? ಸಮೀಕರಣಗಳನ್ನ ಬರ್ಕೊಳ್ಳೋಣ. 3x divided by 2 minus 5y divided by 2 is equal to minus 2 ಅಂತ ಇದೆ. x divided by 3 plus y divided by 2 is equal to 13 divided by 6 ಅಂತ ಇದೆ. ಓಕೆ, ಇವಾಗ ನಾವೇನ್ ಮಾಡೋಣ? ಇಲ್ಲಿ ಛೇದದಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ. ನಮಗೆ ಛೇದ ಬೇಡ. ಅವಾಗ ನಾನೇನ್ ಮಾಡ್ತೀನಿ? ಈ ಒಂದು ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡ್ತೀನಿ.
ಇಲ್ಲಿ 2ರಿಂದ ಗುಣಾಕಾರ ಮಾಡಿದ್ರೆ ಏನಾಗತ್ತೆ? 2 2 ಕ್ಯಾನ್ಸಲ್ ಆಗತ್ತೆ. ಇಲ್ಲೂ ಕೂಡ 2 2 ಕ್ಯಾನ್ಸಲ್ ಆಗತ್ತೆ. ಇಲ್ಲೇನಾಗತ್ತೆ? 2 2 4 ಆಗತ್ತೆ. ಅಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಯಾಕೆಂತಂದ್ರೆ 2 ಅಂಶದಲ್ಲಿದೆ, ಛೇದದಲ್ಲಿ ಇಲ್ಲ. ಹಾಗಾಗಿ 2 2 4 ಬರುತ್ತೆ. ಬರ್ಕೊಳ್ಳೋಣ ಇದನ್ನ. ನನಗೆ ಛೇದ ಬೇಡ, ಸೊ ಎಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟು ಸಿಂಪ್ಲಿಫೈ ಅನ್ನ ಮಾಡೋಣ. 3x ಮೈನಸ್ 5y 2ಅನ್ನ ಕ್ಯಾನ್ಸಲ್ ಮಾಡೋಣ. ಯಾಕೆ? ಇಲ್ಲಿ 2ರಿಂದ ಗುಣಿಸಿದಾಗ ನಿಮಗೆ ಛೇದದಲ್ಲಿ ಇರುವಂತಹ 2 ಕ್ಯಾನ್ಸಲ್ ಆಗತ್ತೆ. ಏನ್ ಉಳಿಯತ್ತೆ ನಿಮ್ಗೆ? 3x ಮೈನಸ್ 5y ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 2 ಮಾಡಿದ್ರೆ 2 2 4 ಮೈನಸ್ 4 ಅಂತ ಬಂತು. ಇದನ್ನ ಸಮೀಕರಣ 1 ಅಂತ ಕರೆಯೋಣ. ಇನ್ನೊಂದಿದೆ, ನೀವು ಕೇಳ್ಬೋದು, ಮಿಸ್ ಇದನ್ನೇನ್ ಮಾಡೋಣ? ಇಲ್ಲಿ ಛೇದದಲ್ಲಿ ಬೇರೆ ಬೇರೆ ಸಂಖ್ಯೆಗಳಿದೆ, ಇಲ್ಲಿ ಒಂದೇ ಸಂಖ್ಯೆ ಇತ್ತು, ಡೈರೆಕ್ಟ್ ಆಗಿ ನಾವು 2ರಿಂದ ಗುಣಾಕಾರ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ 3 ಮತ್ತು 2 ಅಂತ ಇದೆ ಅಲ್ಲ, ಮತ್ತೆ ನಾವೇನ್ ಮಾಡೋಣ? ಲಸ ತೆಗೆಯೋಣ. ಎಷ್ಟ್ ಬರುತ್ತೆ ಲಸ? ಈಗ ತಾನೇ ಮಾಡಿದ್ವಿ ನಾವು, 6 ಅಂತ ಬಂತು ಅಲ್ವಾ? 6 ಅಂತ ಲಸ ಬರ್ಬೇಕಾದ್ರೆ ಇಲ್ಲಿ ನಮ್ಗೆ ಯಾವ ಸಂಖ್ಯೆ ಇದೆ? ಛೇದದಲ್ಲಿ 3 ಇದೆ. 3 2 6. ಅಂಶ ಮತ್ತು ಛೇದಕ್ಕೆ ಯಾವ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕಲ್ವಾ? 3 2 6, ಇಲ್ಲಿ 2 3 6. ಇಲ್ಲೂ ಕೂಡ 3ರಿಂದ ಗುಣಾಕಾರ ಮಾಡ್ತೀರಾ. 2 ಇಂಟು ಎಕ್ಸ್ ಮಾಡಿದ್ರೆ 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 6. ಇವಾಗ ನಾನೇನ್ ಮಾಡ್ತೀನಿ? 2x ಪ್ಲಸ್ 3y ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 6 ಅಂತ ಇದೆ. ಈಗ ನೀವು ಛೇದದಲ್ಲಿ ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಈಗ ನಾನು ಛೇದದಲ್ಲಿ ಇರುವಂತಹ 6ಅನ್ನ ತೆಗಿಬೇಕಂತಂದ್ರೆ ಈ ಒಂದು ಸಮೀಕರಣಕ್ಕೆ ಎಷ್ಟರಿಂದ ಗುಣಿಸ್ಬೇಕು? ನಾನು 6ರಿಂದ ಗುಣಿಸಿದಾಗ ನನ್ಗೇನಾಗತ್ತೆ? ಈ 6 ಕ್ಯಾನ್ಸಲ್ ಆಗತ್ತೆ, ಈ 6 ಕ್ಯಾನ್ಸಲ್ ಆಗತ್ತೆ. ಆವಾಗ ಸಮೀಕರಣವನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಎಷ್ಟು ಬಂತಿದ್ದು? 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಅಂತ ಬಂತು. ಯಾಕೆ? ಛೇದದಲ್ಲಿ ಇರುವಂತಹ 6 ಈ 6 ಕ್ಯಾನ್ಸಲ್ ಆಗತ್ತೆ, ಈ 6 ಕ್ಯಾನ್ಸಲ್ ಆದ್ರೆ ನಮ್ಗೇನ್ ಉಳ್ಕೊಂತು? 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಅಂತ ಬಂತು. ಇವಾಗ ನಮಗೆ ಛೇದದಲ್ಲಿ ಇರುವಂತಹ ಎಲ್ಲಾ ಸಂಖ್ಯೆಯನ್ನ ತೆಗೆದ್ವಿ, ಸಮೀಕರಣವನ್ನ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಡೈರೆಕ್ಟ್ ಆಗಿ ನಾವು ಬಿಡಿಸ್ತಾ ಹೋಗೋಣ. ಓಕೆ, ಈಗ ಸಮೀಕರಣಗಳನ್ನ ಸರಿಯಾಗಿ ಬರ್ಕೊಳ್ಳೋಣ. ಇದು ಸಮೀಕರಣ 2. ಓಕೆ, ಇದು ಸಮೀಕರಣ 1, ಇದು ಸಮೀಕರಣ 2. ನೀವು ಯಾವ್ದಾದ್ರೂ ಒಂದು ಸಮೀಕರಣವನ್ನ ತೆಗೆದುಕೊಂಡು ಏನ್ ಮಾಡಬಹುದು? ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬಹುದು. ಎಕ್ಸ್ ನ ಬೆಲೆಯನ್ನಾದ್ರೂ ತಗೋಬಹುದು, ವಾಯ್ ನ ಬೆಲೆಯನ್ನಾದ್ರೂ ತಗೋಬಹುದು. ನಾನ್ ಎಕ್ಸ್ ಅನ್ನ ತೋರಿಸಿದ್ರೆ ನೀವು ವಾಯ್ ಅನ್ನ ತಗೊಂಡು ಟ್ರೈ ಮಾಡಿ ನೋಡಿ. ಓಕೆ, 3x ಮೈನಸ್ 5y ಇಸ್ ಈಕ್ವಲ್ ಟು ಮೈನಸ್ 4 ಅಂತ ಇದೆ. ನಾನು ಮೊದಲನೇ ಸಮೀಕರಣವನ್ನೇ ತಗೋತೀನಿ. ಸಮೀಕರಣ 1ರಿಂದ 3x ಇಸ್ ಈಕ್ವಲ್ ಟು ಮೈನಸ್ 4. ಈ ಮೈನಸ್ 5y ಈ ಕಡೆ ಬಂದ್ರೆ ಅದೇನಾಗತ್ತೆ? ಪ್ಲಸ್ 5y ಆಗತ್ತೆ ಅಲ್ವಾ? ಈಗ x ಈಕ್ವಲ್ ಟು, ಇದು ನಿಮಗೆ ಗೊತ್ತಿದೆ, ಈ 3 ಈ ಕಡೆ ಬಂದ್ರೆ ಮೈನಸ್ 4 ಪ್ಲಸ್ 5y ಡಿವೈಡೆಡ್ ಬೈ 3 ಆಗತ್ತೆ. ಈಗ ಇದನ್ನ ನಾವೇನಂತ ಕರೆಯೋಣ? ಸಮೀಕರಣ 3 ಅಂತ ಕರೆಯೋಣ ಅಲ್ವಾ? ಓಕೆ, ನೆಕ್ಸ್ಟ್ ಈಗೇನ್ ಮಾಡ್ಬೇಕು? ನೆಕ್ಸ್ಟ್ ಸ್ಟೆಪ್, ನಾವು ಸಮೀಕರಣ 1ರಿಂದ ಎಕ್ಸ್ ನ ಬೆಲೆಯನ್ನ ತೆಗೆದುಕೊಂಡಿದೀವಿ. ಈ ಎಕ್ಸ್ ನ ಬೆಲೆಯನ್ನ ಎಲ್ಲಿ ಆದೇಶ ಮಾಡ್ಬೇಕು? ಇವಾಗ ಸಮೀಕರಣ 2ರಲ್ಲಿ ಹಾಕೋಣ. ಎಕ್ಸ್ ನ ಬೆಲೆಯನ್ನು ನಾವೆಲ್ಲಿ ಹಾಕ್ಬೇಕು? ಇವಾಗ ನನ್ನ ಜೊತೆಗೆ ನೀವು ಕೂಡ ಬರಿತಾ ಹೋಗಿ. ಎಕ್ಸ್ ನ ಬೆಲೆಯನ್ನ ಎಲ್ಲಿ ಹಾಕ್ಬೇಕು ಮಕ್ಕಳ? ಈಗ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ ನಮ್ಗೆ ನೋಡೋಣ. ಸಮೀಕರಣ 2 ಏನಿದೆ? 2x ಪ್ಲಸ್ 3y ಇಸ್ ಈಕ್ವಲ್ ಟು 13 ಅಂತ ಇದೆ. ಎಕ್ಸ್ ನ ಜಾಗದಲ್ಲಿ ಈ ಎಕ್ಸ್ ನ ಬೆಲೆಯನ್ನ ಆದೇಶ ಮಾಡೋಣ. ಓಕೆ, ಮೈನಸ್ 4 ಪ್ಲಸ್ 5y ಡಿವೈಡೆಡ್ ಬೈ 3 ಅಂತ ಇದೆ, ಪ್ಲಸ್ 3y ಇಸ್ ಈಕ್ವಲ್ ಟು 30. ನೆಕ್ಸ್ಟ್ ಏನ್ ಮಾಡ್ಬೇಕೀಗ?
ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಸೊ ಕ್ಯಾನ್ಸಲ್ ಆಗಲ್ಲ. 2 4 8 -8, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. 2 4 8 ಪ್ಲಸ್ 2 5 10 y ಡಿವೈಡೆಡ್ ಬೈ 3 ಪ್ಲಸ್ 3y ಈಸ್ ಈಕ್ವಲ್ ಟು 30. ರೈಟ್? ಈಗ ನೆಕ್ಸ್ಟ್ ಸ್ಟೆಪ್ ಏನು? ಈ ಸಿಂಪ್ಲಿಫಿಕೇಶನ್ ನಿಮಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ? ಇಲ್ಲಿ ಛೇದದಲ್ಲಿ 3 ಇದೆ, ಇಲ್ಲಿ 1 ಇದೆ, ಸೊ 3 1 3, ಲಸ 3 ಬರುತ್ತೆ ನಮ್ಗೆ. ಹಾಗಿದ್ರೆ ಇಲ್ಲಿ ಮಾಡ್ತೇನೆ ನೋಡ್ರಿ, ಇದನ್ನ -8 ಪ್ಲಸ್ 10y, ಇಲ್ಲಿ 3 3 9. ಹೇಗ್ ಬಂತು ಅಂತ ಕೇಳ್ಬೇಡ್ರಿ. ಓಕೆ, ಯಾಕೆ ಅಂತಂದ್ರೆ ಲಸ ತೆಗೆದಾಗ ಕೆಳಗೆ 1 ಇದೆ, 1ಕ್ಕೆ 3ರಿಂದ ಗುಣಾಕಾರ ಮಾಡ್ತೀರಾ, ಅಂಶಕ್ಕೂ ಕೂಡ 3ರಿಂದ ಗುಣಾಕಾರ ಮಾಡ್ತೀವಿ. 9y ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 30. ನೆಕ್ಸ್ಟ್ ಸ್ಟೆಪ್ ಏನು? ಈ 3ಅನ್ನ ಇಲ್ಲಿ ಕಳ್ಸೋಣ. -8 ಪ್ಲಸ್ 10y ಪ್ಲಸ್ 9y ಅಂದ್ರೆ 19y ಆಗತ್ತೆ. ಈ 3ಅನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ 13 3 39 ಅಲ್ವಾ? -8 ಪ್ಲಸ್ 19y ಇಸ್ ಈಕ್ವಲ್ ಟು 39. ಇವಾಗ ಏನ್ ಮಾಡೋಣ? ಈ -8ಅನ್ನ ಇಲ್ಲಿ ಕಳಿಸಿದ್ರೆ 19y ಇಸ್ ಈಕ್ವಲ್ ಟು 39 ಪ್ಲಸ್ 8 ಆಗುತ್ತೆ. ಹೌದಲ್ವಾ? 39 ಪ್ಲಸ್ 8 ಆಗುತ್ತೆ. ಎಷ್ಟು ಬಂತು? 39 ಪ್ಲಸ್ 8 ಅಂದ್ರೆ 19y ಈಸ್ ಈಕ್ವಲ್ ಟು 39ರಲ್ಲಿ 8ಅನ್ನ ಕೂಡಿಸ್ಬೇಕು. ಎಷ್ಟು ಬರುತ್ತೆ? 47 ಬರುತ್ತೆ. ಓಕೆ, ಸೊ y ಈಸ್ ಈಕ್ವಲ್ ಟು 47 ಡಿವೈಡೆಡ್ ಬೈ 19. ಯಾಕೆ? 19ಅನ್ನ ಕೆಳಗೆ ಕಳಿಸಿದ್ರೆ ಡಿವೈಡೆಡ್ ಬೈ 19 ಆಗುತ್ತೆ. ಹಾಗಾದ್ರೆ y ನ ಬೆಲೆ ಎಷ್ಟು ಬಂತು ಮಕ್ಕಳ? ಇಲ್ಲಿ 47 ಬೈ 19 ಅಂತ ಬಂತು. ಈಗ ನಮ್ಗೆ ಏನ್ ಬೇಕು? x ನ ಬೆಲೆ ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ? y ನ ಬೆಲೆಯನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? x ಈಕ್ವಲ್ ಟು -4 ಪ್ಲಸ್ 5 ಇಂಟು y ನ ಬೆಲೆ ಎಷ್ಟು ಬಂತು? 47 ಡಿವೈಡೆಡ್ ಬೈ 19 ಡಿವೈಡೆಡ್ ಬೈ 3. ಸಿಂಪ್ಲಿಫಿಕೇಶನ್ ನಾನು ಮಾಡಲ್ಲ, ಯಾಕಂತಂದ್ರೆ ಇದು ಕ್ಯಾಲ್ಕುಲೇಷನ್ ಇದೆ. ನೀವೇ ಮಾಡಿ ಆನ್ಸರ್ ಮಾಡಿ ನೋಡೋಣ. ನಾನು ವೇಟ್ ಮಾಡ್ತೀನಿ. ಓಕೆ, 5 ಇಂಟು 47 ಮಾಡ್ತೀರಾ, ಡಿವೈಡೆಡ್ ಬೈ 19 ಇದೆ, ಸೊ 19 ಲಸ ಬರುತ್ತೆ. 19 4 ಎಷ್ಟು ಅಂತ ನೋಡಿ, ಡಿವೈಡೆಡ್ ಬೈ 3 ಇದೆ. ಆನ್ಸರ್ ಅನ್ನ ನೀವೇ ಮಾಡ್ಬೇಕು. ಎಕ್ಸ್ ನ ಬೆಲೆ ಎಷ್ಟು ಬಂತು ಅಂತ ನೀವೇ ಮಾಡಿ ಹೇಳಿ ನನಗೆ. ಸೊ ನಾನು ವೇಟ್ ಮಾಡ್ತೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಷ್ಟು ಬರುತ್ತಿದ್ದು? ಫೈನಲ್ ಆನ್ಸರ್ ಬೇಕು ನಮ್ಗೆ. ಎಸ್ ಎಸ್, ವೆರಿ ಗುಡ್. 53 ಡಿವೈಡೆಡ್ ಬೈ 19. ವೆರಿ ಗುಡ್, ವೆರಿ ಗುಡ್. ಎಸ್, 159 ಡಿವೈಡೆಡ್ ಬೈ 3 ಅಂತಾನೆ ಬರುತ್ತೆ. ನೀವು ಲಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಕ್ಸ್ ನ ಬೆಲೆ ಎಷ್ಟು ಬರುತ್ತೆ ಮಕ್ಕಳ? ಇದು 53 ಡಿವೈಡೆಡ್ ಬೈ 19 ಬರುತ್ತೆ. 53 ಡಿವೈಡೆಡ್ ಬೈ 19 ಬರುತ್ತೆ. ಎಸ್, ಓಕೆ. ಓಕೆ, 53 ಡಿವೈಡೆಡ್ ಬೈ 19 ಅಂತ ಬರುತ್ತೆ. ಎಕ್ಸ್ ನ ಬೆಲೆ, y ನ ಬೆಲೆ 47 ಡಿವೈಡೆಡ್ ಬೈ 19. ಇದೇ ಲೆಕ್ಕವನ್ನ ವರ್ಜಿಸುವ ವಿಧಾನದಿಂದಲೂ ಕೂಡ ನೀವು ಮಾಡಿ ನೋಡಿ ಹೇಗ್ ಬರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಹಾಗಿದ್ರೆ ನೋಟ್ ಡೌನ್ ಮಾಡ್ಕೊಂಡ್ರ? ಸೊ 44 ಬರಲ್ಲ, 53 ಡಿವೈಡೆಡ್ ಬೈ 19 ಅಂತಾನೆ ಬರುತ್ತೆ. ಯಾರಿಗೆ 47 ಅಂತ ಬಂದಿದೆ? ಓಕೆ, ಮೆಸೇಜಸ್ ಏನಾದ್ರೂ ಲೇಟ್ ಆಗಿ ಬರ್ತಾ ಇದೆನಾ? ಓಕೆ, ಸೊ ನೆಕ್ಸ್ಟ್ ಈಗ ಇನ್ನೊಂದು ಲೆಕ್ಕ ಬಿಡ್ಸೋಣ. ಇವೆಲ್ಲ ನಾವು ನಿನ್ನೆ ಬಿಡಿಸಿದ್ವಿ, ನೆನಪಿದೆ ಅಲ್ವಾ? 5 ವರ್ಷಗಳ ಬಳಿಕ 10 ವರ್ಷಗಳ ಹಿಂದೆ ವಯಸ್ಸನ್ನ ಕೊಟ್ಟಿರ್ತಾರೆ. ಈಗಿನ ವಯಸ್ಸನ್ನ ನಾವು ಕಂಡುಹಿಡಿಬೇಕು. ಇದೇ ತರಹದ ಲೆಕ್ಕವನ್ನ ಆದೇಶ ವಿಧಾನದಲ್ಲೂ ಮಾಡಿದೀವಿ, ವರ್ಜಿಸುವ ವಿಧಾನದಲ್ಲೂ ಮಾಡಿದೀವಿ. ಈಗ ಅದೇ ತರಹ ಇನ್ನೊಂದು ಲೆಕ್ಕವನ್ನ ಮಾಡೋಣ. ಏನಿದೆ?
ಎಸ್, ಇಲ್ಲಿ ಒಂದ್ ಲೆಕ್ಕ ಇದೆ. ಏನಂತಂದ್ರೆ, ರೂಪಾಯಿ 200 ಹಿಂಪಡೆಯಲು ಮೀನಾ ಏನ್ ಮಾಡ್ತಾಳೆ, ಬ್ಯಾಂಕಿಗೆ ಹೋಗ್ತಾಳೆ ಅಲ್ವಾ? ಕರೆಕ್ಟ್ ಆಗಿ ಓದಿ. ರೂಪಾಯಿ 2000 ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು. ಅವಳು ನಗದು ಗುಮಾಸ್ತರಲ್ಲಿ ರೂಪಾಯಿ 50 ಮತ್ತು 100 ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದ್ಲು. ಹೌದಾ? ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು. ರೂಪಾಯಿ 50 ಮತ್ತು 100 ಎಷ್ಟು ನೋಟುಗಳನ್ನ ಅವಳು ಪಡೆದಳು ಎಂಬುದನ್ನ ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಲೆಕ್ಕ ಏನಿದೆ ಕರೆಕ್ಟ್ ಆಗಿ ನೋಡ್ರಿ. ಎಷ್ಟು ದುಡ್ಡನ್ನ ಪಡೆಯೋದಕ್ಕೆ ಅವಳು ಹೋಗ್ತಾಳೆ? 2000 ರೂಪಾಯಿ. ಹೌದಾ? ಈ 2000 ರೂಪಾಯಿಯನ್ನ ತಗೋಬೇಕು ಅಂತ ಮೀನಾ ಬ್ಯಾಂಕಿಗೆ ಹೋಗ್ತಾಳೆ. ಆದ್ರೆ ಅವಳೇನ್ ಹೇಳ್ತಾಳೆ, ಅವಳಿಗೆ ಕೇವಲ 50 ರೂಪಾಯಿ ಮತ್ತು 100 ರೂಪಾಯಿಯ ನೋಟುಗಳನ್ನ ಮಾತ್ರ ನೀಡುವಂತೆ ಹೇಳ್ತಾಳೆ. ಬೇರೆ ನೋಟು ಬೇಡ, ಕೇವಲ 50 ಮತ್ತು 100 ರೂಪಾಯಿಯ ನೋಟುಗಳನ್ನ ಮಾತ್ರ ನೀಡುವಂತೆ ಹೇಳ್ತಾಳೆ. ಅಂದ್ರೆ 2000 ರೂಪಾಯಿಗಳಲ್ಲಿ ಅವಳಿಗೆ ಬೇಕಾಗಿದ್ದು ಕೇವಲ 50 ಮತ್ತು 100 ನೋಟುಗಳು. ಅವೆರಡು ನೋಟುಗಳನ್ನ ಸೇರಿಸಿದಾಗ ಎಷ್ಟು ಮೊತ್ತ ಆಗ್ಬೇಕು? ಅವಳಿಗೆ 2000 ರೂಪಾಯಿ ಆಗ್ಬೇಕು. ಮೀನಾಳಿಗೆ ಒಟ್ಟು ಎಷ್ಟು ನೋಟುಗಳು ಸಿಕ್ತು? 25 ನೋಟುಗಳು ಸಿಕ್ತು. ರೂಪಾಯಿ 50 ಮತ್ತು 100 ಎಷ್ಟು ನೋಟುಗಳನ್ನ ಅವಳು ಪಡೆದಳು ಅಂತ ನಾವು ಕಂಡುಹಿಡಿಬೇಕು. ಸೊ ಹೇಗ್ ಮಾಡೋಣ? 50 ನೋಟುಗಳು ಎಷ್ಟಿದೆ ಅಂತ ನಮಗ್ ಗೊತ್ತಿಲ್ಲ, 100 ನೋಟುಗಳು ಕೂಡ ಎಷ್ಟಿದೆ ಅಂತ ನಮಗ್ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡೋಣ, ನಮ್ಗೆ ಯಾವುದು ಗೊತ್ತಿಲ್ವೋ ಅದನ್ನ ಎಕ್ಸ್ ಮತ್ತೆ ವೈ ಅಂತ ತಗೊಳ್ಳೋಣ. ಓಕೆ, 50 ನೋಟುಗಳನ್ನ ಎಕ್ಸ್ ಅಂತ ತಗೊಳ್ಳೋಣ. ರೂಪಾಯಿ 50 ನೋಟುಗಳು ಏನಂತ ಆಗಿರಲಿ? ಎಕ್ಸ್ ಆಗಿರಲಿ. ಓಕೆ, 100 ನೋಟುಗಳು ಏನಾಗಿರ್ಲಿ? ರೂಪಾಯಿ 100 ನೋಟುಗಳು ವಾಯ್ ಆಗಿರಲಿ. ವಾಯ್ ಆಗಿರಲಿ. ಓಕೆ, ಇದು ಫಸ್ಟ್ ಸ್ಟೆಪ್. ನಮ್ಗೆ ಏನ್ ಗೊತ್ತಿಲ್ಲ ಅದನ್ನ ನಾವು ಎಕ್ಸ್ ಮತ್ತೆ ವಾಯ್ ಅಂತ ತಗೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಅವಳಿಗೆ ಎಷ್ಟು ನೋಟುಗಳು ಸಿಗ್ತವೆ? 25 ನೋಟುಗಳು. ನೋಡಿ, ಇಲ್ಲಿ ಮೀನಾಳಿಗೆ ಒಟ್ಟು 25 ನೋಟುಗಳು ಸಿಗ್ತವೆ. ಹಾಗಿದ್ರೆ ಆ 25 ನೋಟುಗಳಲ್ಲಿ ಎಷ್ಟು 50 ಇದೆ, ಎಷ್ಟು 100 ಇದೆ ಅಂತ ನಮಗ್ ಗೊತ್ತಿಲ್ಲ. ಒಟ್ಟು ನೋಟುಗಳ ಸಂಖ್ಯೆ 25. ಅದನ್ನ ನಾವ್ ಹೇಗೆ ಬರ್ಕೊಳ್ಳೋಣ? ಎಕ್ಸ್ ಪ್ಲಸ್ ವೈ. ಇದು 50 ಮತ್ತು 100 ಕೂಡಿಸಿದ್ರೆ ಅವಳಿಗೆ 25 ನೋಟುಗಳು ಸಿಕ್ತು. ಅರ್ಥ ಆಯ್ತಾ? ಓಕೆ, ಇದನ್ನ ನಾವೇನ್ ಮಾಡೋಣ? ಸಮೀಕರಣ 1 ಅಂತ ಕರೆಯೋಣ. ಕರೆಕ್ಟ್ ಆಗಿ ಬರ್ಕೊಳ್ತಾ ಹೋಗಿ. ನೆಕ್ಸ್ಟ್ ಏನ್ ಮಾಡೋಣ? ಅವಳಿಗೆ ಎಷ್ಟು ಮೊತ್ತ ಬೇಕು? ಒಟ್ಟು ಅವಳಿಗೆ 2000 ರೂಪಾಯಿ ಬೇಕಾಗಿದೆ. ಆ 2000 ರೂಪಾಯಿಯಲ್ಲಿ 25 50 ನೋಟುಗಳು ಮತ್ತು 100 ನೋಟುಗಳು ಮಾತ್ರ ಬೇಕಿದೆ ಅಲ್ವಾ? ಹಾಗಿದ್ರೆ ಈ 2000 ರೂಪಾಯಿಯಲ್ಲಿ 50 ನೋಟುಗಳು, 50ನ್ನ ಎಕ್ಸ್ ಅಂತ ತಗೊಂಡಿದೀವಿ, ಪ್ಲಸ್ 100 ನೋಟುಗಳನ್ನ ವಾಯ್ ಅಂತ ತಗೊಂಡಿದೀವಿ. ಇವೆರಡನ್ನ ಸೇರಿಸಿದಾಗ ಅವಳಿಗೆ ಎಷ್ಟು ಸಿಕ್ತು? 2000 ರೂಪಾಯಿ. ಹಾಗಿದ್ರೆ ಆ ಒಂದು ಸಮೀಕರಣವನ್ನ ಹೇಗ್ ಬರ್ಕೋಬೇಕು? 50 ಎಕ್ಸ್ ಪ್ಲಸ್ 100 ವಾಯ್ ಈಸ್ ಈಕ್ವಲ್ ಟು 2000. ಇಷ್ಟ ಆಯ್ತಾ? ಈಗ ನಮ್ಗೆ ಹೇಳಿಕೆ ರೂಪದಲ್ಲಿ ಇರುವಂತಹದ್ದನ್ನ ಸಮೀಕರಣ ರೂಪದಲ್ಲಿ ಬರ್ಕೊಂಡಿದ್ದೀವಿ. ಏನಾದ್ರೂ ಸಿಂಪ್ಲಿಫೈ ಮಾಡಕ್ ಬರತ್ತಾ ಅಂತ ಚೆಕ್ ಮಾಡೋಣ. ಇಲ್ಲಿ 50 ಇದೆ, 100 ಇದೆ, 2000 ಇದೆ. ಓಕೆ, ಒಂದ್ ನೆನ್ಪಿಟ್ಕೊಳ್ರಿ, ನಾವು ವಾಸ್ತವ ಸಂಖ್ಯೆಯಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವುದೇ ಸಂಖ್ಯೆ 0ಯಿಂದ ಕೊನೆಗೊಂಡ್ರೆ ಅದು 5ರಿಂದ ಭಾಗ ಹೋಗುತ್ತೆ ಅಲ್ವಾ? ಈಗ ಇಲ್ಲಿ 50 ಇದೆ, 100 ಇದೆ, 2000 ಇದೆ. ನಾನು ಇದನ್ನ 50ರಿಂದ ಭಾಗಿಸ್ತೀನಿ, ಇದನ್ನೂ ಕೂಡ 50ರಿಂದ ಭಾಗಿಸ್ತೀನಿ, ಇದನ್ನೂ ಕೂಡ 50ರಿಂದ ಭಾಗಿಸ್ತೀನಿ. ಅವಾಗೇನಾಗತ್ತೆ? 51 50, ನೆಕ್ಸ್ಟ್ 52 100. ಇಲ್ಲಿ ಈ 0 ಕ್ಯಾನ್ಸಲ್ ಮಾಡಿ 5 4 20, 0 ಎಷ್ಟು ಬಂತು? 40 ಅಂತ ಬಂತು. ಓಕೆ, ಇನ್ನು ಸಿಂಪ್ಲಿಫೈ ಮಾಡಿದ್ವಿ. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 40.
ಹಾಗಾದ್ರೆ ಇದನ್ನ ನಾವೇನಂತ ಕರೆಯೋಣ? ಸಮೀಕರಣ 2 ಅಂತ ಕರೆಯೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? ಇದನ್ನ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ನೀವು ಯಾವ ಬೇಕಾದ ವಿಧಾನದಿಂದಲೂ ಕೂಡ ಬಿಡಿಸ್ಬೋದು. ಇದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಏನ್ ಬರುತ್ತೆ ಚೆಕ್ ಮಾಡೋಣ ಒಂದ್ಸರ್ತಿ. ಸಮೀಕರಣ 1 ಏನಿದೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25. ಸಮೀಕರಣ 2 ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 40. ನಾನೇನ್ ಹೇಳಿದೆ ನಿಮ್ಗೆ? ವರ್ಜಿಸುವ ವಿಧಾನದಲ್ಲಿ ಒಂದು ಚರಾಕ್ಷರವನ್ನ ನಾವು ತೆಗೆದು ಹಾಕ್ತೀವಿ, ಎಲಿಮಿನೇಟ್ ಮಾಡ್ತೀವಿ, ವರ್ಜಿಸೋದು ಅಂತ ಹೇಳ್ತೀವಿ. ಯಾವುದನ್ನ ತೆಗಿಬೇಕು? ಯಾವ ಎರಡು ಚರಾಕ್ಷರದ ಬೆಲೆಗಳು ಸಮವಾಗಿ ಇರತ್ತೆ ಅದನ್ನ ನಾವು ತೆಗಿಬೇಕು. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲಿ y ಇದೆ, ಇಲ್ಲಿ 2y ಇದೆ. ಸೊ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಎಕ್ಸ್ ಅನ್ನ ಕ್ಯಾನ್ಸಲ್ ಮಾಡಬಹುದು, ಯಾಕೆ? ಎರಡು ಕಡೆ ಸಮ ಇದೆ. ಆದ್ರೆ ಚಿಹ್ನೆಯನ್ನ ಚೇಂಜ್ ಮಾಡಬೇಕು. ವಿರುದ್ಧ ಚಿಹ್ನೆಗಳು ಇದ್ದಾಗ ಮಾತ್ರ ಚರಾಕ್ಷರಗಳು ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಅದಕ್ಕೇನ್ ಮಾಡ್ಬೇಕು? ಚಿಹ್ನೆಯನ್ನ ಚೇಂಜ್ ಮಾಡೋಣ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ y ಇದೆ, ಇಲ್ಲಿ -2y ಇದೆ. ಅರ್ಥ ಮಾಡ್ಕೊಳ್ರಿ. ಈಗ ಪ್ಲಸ್ ನೋಡೋ ಹಾಗಿಲ್ಲ. ನೀವೇನ್ ಚಿಹ್ನೆಯನ್ನ ಚೇಂಜ್ ಮಾಡಿದೀರಾ ಆ ಚಿಹ್ನೆ ಈ ಎರಡು yಗೆ ಅಪ್ಲೈ ಆಗತ್ತೆ. y -2y ಅಂದ್ರೆ 2y ಅಲ್ಲಿ ಒಂದು y ಅನ್ನ ಕಳಿಬೇಕು. ಯಾವ ಚಿಹ್ನೆಯನ್ನ ಹಾಕ್ತೀರಾ? ಮೈನಸ್ ಹಾಕ್ತೀರಾ. ಇಲ್ಲಿ 25 ಪ್ಲಸ್ 25 -40. ಪ್ಲಸ್ 25ರಲ್ಲಿ ಅಂದ್ರೆ 40ರಲ್ಲಿ 25ಅನ್ನ ಕಳಿಬೇಕು. ಚಿಹ್ನೆ ಯಾವ್ದು ಹಾಕೋದು? ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕ್ತೀರಾ. -40ರಲ್ಲಿ 25ಅನ್ನ ಕಳೆದ್ರೆ ಎಷ್ಟು ಬರುತ್ತೆ ನಿಮ್ಗೆ? 15 ಬರುತ್ತೆ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. y ಈಸ್ ಈಕ್ವಲ್ ಟು 15 ಅಂತ ಬಂತು. ಓಕೆ, ಇವಾಗ ಕೇವಲ y ಬೇಕಾ? ಇಲ್ಲ, ಎಕ್ಸ್ ಕೂಡ ಬೇಕಲ್ವಾ? ನಾವೇನ್ ಮಾಡ್ತೀವಿ ನೆಕ್ಸ್ಟ್? y ನ ಬೆಲೆಯನ್ನ ಎಲ್ಲಿ ಹಾಕೋಣ? ಯಾವ ಸಮೀಕರಣದಲ್ಲಿ ಬೇಕಾದ್ರೂ ಕೂಡ ನೀವು ಆದೇಶ ಮಾಡಬಹುದು. y ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕೋಣ. 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25 ಅಂತ ಇದೆ. ಎಕ್ಸ್ ಪ್ಲಸ್ ವೈ ನ ಬೆಲೆ 15 ಅಂತ ಬಂತು. ಈಸ್ ಈಕ್ವಲ್ ಟು 25. ಎಸ್, 15 ಈಸ್ ಈಕ್ವಲ್ ಟು 25. ಇವಾಗ ಏನ್ ಮಾಡೋಣ? ಈ 15ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಎಕ್ಸ್ ಈಕ್ವಲ್ ಟು 25 ಮೈನಸ್ 15. 25ರಲ್ಲಿ 15ಅನ್ನ ಕಳೆದ್ರೆ 10 ಬರುತ್ತೆ. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು 10. ಈಗ ಅವಳು ಎಷ್ಟು ನೋಟುಗಳನ್ನ ಪಡೆದ್ಲು ಅಂತ ಇದೆ. 50ರ ಎಷ್ಟು ನೋಟುಗಳು, 100ರ ಎಷ್ಟು ನೋಟುಗಳು? ನಾವು 50ರ ನೋಟುಗಳನ್ನ ಎಕ್ಸ್ ಅಂತ ತಗೊಂಡಿದ್ವಿ, 100ರ ನೋಟುಗಳನ್ನ y ಅಂತ ತಗೊಂಡಿದ್ವಿ. ಹಾಗಾದ್ರೆ 50ರ ನೋಟುಗಳ ಸಂಖ್ಯೆ ಎಷ್ಟಂತ ಆಯ್ತು? ಈಗ 50 ರೂಪಾಯಿ 50ರ ನೋಟುಗಳ ಸಂಖ್ಯೆ ಎಕ್ಸ್ ಈಕ್ವಲ್ ಟು 10. ರೂಪಾಯಿ 100ರ ನೋಟುಗಳ ಸಂಖ್ಯೆ y ಅಂತ ತಗೊಂಡಿದೀವಿ 15. ಈಸಿ ಇದೆ. ಜಸ್ಟ್ ನಿಮ್ಗೆ ಹೇಳಿಕೆ ರೂಪದಲ್ಲಿ ಇರುವಂತದ್ದನ್ನ ಸಮೀಕರಣ ರೂಪದಲ್ಲಿ ಬರ್ಕೋಬೇಕು. ಸಮೀಕರಣ ರೂಪದಲ್ಲಿ ಬರ್ಕೊಂಡ ತಕ್ಷಣ ಏನಾದ್ರೂ ಸಿಂಪ್ಲಿಫೈ ಮಾಡೋದಕ್ಕೆ ಸಾಧ್ಯ ಇದೆನಾ? ಎಲ್ಲಾ ಸಂಖ್ಯೆಗಳು ಯಾವುದೋ ಒಂದೇ ಸಂಖ್ಯೆಯಿಂದ ಭಾಗ ಹೋಗತ್ತಾ ಅಂತ ಯೋಚನೆ ಮಾಡಿ. ಆಯ್ತು, ಇಲ್ಲಿ 50ರಿಂದ ಭಾಗ ಹೋಯ್ತು. ಸೊ ನಮಗೆ ಸಮೀಕರಣ ಇನ್ನೂ ಸಿಂಪಲ್ ಆಯ್ತು. ಅವಾಗ ನಾವೇನ್ ಮಾಡಿದ್ವಿ? ಎರಡನೇ ಸಮೀಕರಣವನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡೋಣ? ನೀವು ಆದೇಶ ವಿಧಾನ ಬೇಕಿದ್ರು ಬಳಸ್ಬೋದು, ವರ್ಜಿಸುವ ವಿಧಾನ ಬೇಕಿದ್ರು ಬಳಸ್ಬೋದು. ಸೊ ನಾವ್ ಹಿಂದಿನ ಲೆಕ್ಕದಲ್ಲಿ ಆದೇಶ ವಿಧಾನವನ್ನ ಬಳಸಿದೀವಿ. ಈ ಲೆಕ್ಕದಲ್ಲಿ ನಾವೇನ್ ಮಾಡಿದ್ವಿ? ವರ್ಜಿಸುವ ವಿಧಾನವನ್ನ ಬಳಸಿ ಹೇಗ್ ಮಾಡೋದು ಅಂತ ನೋಡಿದ್ವಿ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ? ಎಸ್, ಓಕೆ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ರ? ನಾನ್ ಮೊನ್ನೆ ನಿಮ್ಗೆ ಒಂದು ಲೆಕ್ಕವನ್ನ ಹೇಳೋವಾಗ ಏನ್ ಹೇಳಿದ್ದೆ? ಜಸ್ಟ್ ಸಮೀಕರಣವನ್ನ ಬರ್ಕೊಳ್ರಿ ಅಂತ ಹೇಳಿದ್ದೆ. ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನವನ್ನ ಡಿಸ್ಕಸ್ ಮಾಡಿದ್ಮೇಲೆ ಈ ಲೆಕ್ಕವನ್ನ ಬಿಡಿಸೋಣ ಅಂತ ನಿಮ್ಗೆ ಹೇಳಿದ್ದೆ. ನೆನ್ಪಿದೆನಾ?
ಎಸ್. ಸೊ ಬಿಡ್ಸೋಣ ಹಾಗಿದ್ರೆ ಏನಿದೆ ಅಂತ. ಲೆಕ್ಕ ಏನಿದೆ ಮಕ್ಕಳೇ ನಮ್ಗಿಲ್ಲಿ? ಒಂದೇ ನಿಮಿಷ. ಪೆನ್ಸಿಲ್ಲು ಮತ್ತು 2 ಪೆನ್ಸಿಲ್ ಮತ್ತು 3 ರಬ್ಬರ್ಗಳ ಬೆಲೆ 9 ರೂಪಾಯಿ. 4 ಪೆನ್ಸಿಲ್ಗಳು ಮತ್ತು 6 ರಬ್ಬರ್ಗಳ ಬೆಲೆ ಎಷ್ಟಿದೆ? 18 ರೂಪಾಯಿ. ಪ್ರತಿಯೊಂದು ಪೆನ್ಸಿಲ್ಲು ಮತ್ತು ಪ್ರತಿಯೊಂದು ರಬ್ಬರ್ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದೆ. ಸೊ ಫಸ್ಟ್ ಏನ್ ಮಾಡ್ಬೇಕು? ಸಮೀಕರಣ ರೂಪದಲ್ಲಿ ಬರ್ಕೋಬೇಕು. ನಾವು ಬರ್ಕೊಂಡಿದೀವಾ? ಎಸ್, ಬರ್ಕೊಂಡಿದೀವಿ. ಇಲ್ಲಿವರೆಗೂ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮ್ಗೆ, ಇಲ್ಲಿಗೆ ಇದನ್ನ ಇಷ್ಟು ಬರ್ಕೊಂಡು ಸ್ಟಾಪ್ ಮಾಡ್ರಿ ಅಂತ. ನೆನ್ಪಿದೆನಾ? ಓಕೆ. ಸೊ ಪೆನ್ಸಿಲ್ ಅನ್ನ ಎಕ್ಸ್ ಅಂತ ತಗೊಂಡಿದ್ವಿ, ರಬ್ಬರ್ ಅನ್ನ y ಅಂತ ತಗೊಂಡಿದ್ವಿ. 2 ಪೆನ್ಸಿಲ್, ಮೊದಲನೇ ಹೇಳಿಕೆ ನೋಡಿದ್ರೆ 2 ಪೆನ್ಸಿಲ್ 3 ರಬ್ಬರ್ ಅಂದ್ರೆ 2x + 3y = 9 ಆಗತ್ತೆ. ಎರಡನೇ ಹೇಳಿಕೆಯಲ್ಲಿ 4 ಪೆನ್ಸಿಲ್ ಮತ್ತು 6 ರಬ್ಬರ್ಗಳು ಅಂದ್ರೆ 4x + 6y = 18 ಆಗತ್ತೆ. 2 ಸಮೀಕರಣ ಸಿಕ್ಕಾಯ್ತು. ಇವಾಗ ಇದನ್ನೇ ನಾನೇನಾದ್ರೂ ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿದ್ರೆ, ಅರ್ಥ ಮಾಡ್ಕೊಳ್ರಿ, ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿದ್ರೆ ಏನಾಗತ್ತೆ? ಮಿಸ್, ನಮ್ಗೆ ಗೊತ್ತಿದೆ ವರ್ಜಿಸುವ ವಿಧಾನವನ್ನ ಮಾಡ್ಬೇಕಾದ್ರೆ ಯಾವುದಾದ್ರೂ ಒಂದು ಚರಾಕ್ಷರದ ಬೆಲೆ ಸಮವಾಗಿ ಬೇಕು. ಇಲ್ಲಿ ನೋಡಿದ್ರೆ ಎಕ್ಸ್ನು ಸಮ ಇಲ್ಲ, ವಾಯ್ನು ಸಮ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ಯಾವುದಾದರೂ ಒಂದು ಚರಾಕ್ಷರದ ಬೆಲೆಯನ್ನ ಸಮವಾಗಿ ಮಾಡ್ಕೋಬೇಕು. ಹೇಗ್ ಮಾಡ್ಕೋಬೇಕು? ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡೋದ್ರ ಮೂಲಕ. ನೀವು ಬೇಕಿದ್ರೆ ಎಕ್ಸ್ ಅನ್ನ ಸಮ ಮಾಡ್ಕೋಬಹುದು, ವಾಯ್ ಅನ್ನ ಸಮ ಮಾಡ್ಕೋಬಹುದು. ನಾನು ಎಕ್ಸ್ ಅನ್ನ ಮಾಡ್ಕೋತೀನಿ. ನೋಡೋಣ. ಎಕ್ಸ್ ಅನ್ನ ಸಮವಾಗಿ ಮಾಡ್ಕೋಬೇಕಾದ್ರೆ ನೀವು ಎಷ್ಟರಿಂದ ಗುಣಾಕಾರ ಮಾಡ್ಬೇಕು? 2ರಿಂದ ಗುಣಾಕಾರ. ಹಾಗಿದ್ರೆ 2 2 4, ಕರೆಕ್ಟ್ ಆಗಿ ನೋಡ್ಕೊಳ್ರಿ. 2 2 4x + 3 2 6y = 9 2 18. ಇಲ್ಲೂ ಕೂಡ 4x + 6y = 18. ಏನ್ ಬಂತು? ಸಮೀಕರಣ ನೋಡಿದ ತಕ್ಷಣ ಗೊತ್ತಾಗತ್ತೆ ಏನ್ ಬಂತು. ಮಿಸ್, ಇಲ್ಲಿ ಎಕ್ಸ್ ಕೂಡ ಸಮ ಇದೆ, ವಾಯ್ ಕೂಡ ಸಮ ಇದೆ, ಈ ಬೆಲೆ ಕೂಡ ಸಮ ಇದೆ. ಅವಾಗ ಏನಾಗತ್ತೆ? ನಾವು ಚಿಹ್ನೆಯನ್ನ ಚೇಂಜ್ ಮಾಡಿದಾಗ ಎಲ್ಲಾ ಬೆಲೆಗಳು ಕೂಡ ಕ್ಯಾನ್ಸಲ್ ಆಗತ್ತೆ. ಎಲ್ಲಾ ಬೆಲೆಗಳು ಕೂಡ ಕ್ಯಾನ್ಸಲ್ ಆದ್ರೆ ನಮಗೆ ಕೊನೆಗೆ 0 ಅಂತ ಬರುತ್ತೆ. ಓಕೆ, ಅರ್ಥ ಮಾಡ್ಕೊಳ್ರಿ ಇದನ್ನ. ಇಲ್ಲಿ ಎಲ್ಲಾ 2 ಚರಾಕ್ಷರದ ಬೆಲೆಗಳು ಸಮ ಆಯ್ತು. ಅವಾಗ ಏನ್ ಬಂತು? ಇದು ಕ್ಯಾನ್ಸಲ್ ಆಗತ್ತೆ, ಇದು ಕ್ಯಾನ್ಸಲ್ ಆಗತ್ತೆ, ಇದು ಕ್ಯಾನ್ಸಲ್ ಆಗತ್ತೆ. ಹಾಗಿದ್ರೆ ಕೊನೆಗೆ ಏನ್ ಉಳಿಯುತ್ತೆ? 0 ಅಂತ ಉಳಿತು. ಇದೇ ಲೆಕ್ಕವನ್ನ ಆದೇಶ ವಿಧಾನದಿಂದ ಬಿಡಿಸೋಣ. ಏನ್ ಬರುತ್ತೆ ನೋಡೋಣ. ಓಕೆ, ಇದು ನಾವು ಬಿಡಿಸಿದ್ದು ವರ್ಜಿಸುವ ವಿಧಾನ. ಆದೇಶ ವಿಧಾನದಿಂದ ಬಿಡಿಸಿದ್ರೆ ಏನಾಗತ್ತೆ? ಸಮೀಕರಣ 1 2x + 3y = 9, 4x + 6y = 18 ಅಂತ ಇದೆ. ರೈಟ್? ಇದನ್ನ ಸಮೀಕರಣ 1, ಇದು ಸಮೀಕರಣ 2. ಈಗ ನಾವ್ ಯಾವ ವಿಧಾನ ಬಳಸ್ತಾ ಇದ್ದೀವಿ? ಆದೇಶ ವಿಧಾನದಿಂದ ಬಿಡಿಸ್ತಾ ಇದ್ದೀವಿ. ಓಕೆ, ಆದೇಶ ವಿಧಾನವನ್ನ ಬಿಡಿಸ್ಬೇಕಂತಂದ್ರೆ ಯಾವ್ದಾದ್ರು ಒಂದು ಸಮೀಕರಣವನ್ನ ತಗೋಬೇಕಲ್ವಾ? ಸೊ ಸಮೀಕರಣ 1ರಿಂದಾನೇ ತಗೊಳ್ಳೋಣ. ಏನ್ ಬರುತ್ತೆ? 2x = ಈ 3y ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, 9 - 3y ಅಂತ ಆಗತ್ತೆ. ಸೊ x = 9 - 3y / 2 ಆಗತ್ತೆ. ಏನಿದು? ಸಮೀಕರಣ 3 ಅಲ್ವಾ? ಈಗ ಈ ಒಂದು ಸಮೀಕರಣ ಅಂದ್ರೆ ಎಕ್ಸ್ ನ ಬೆಲೆಯನ್ನ 2ರಲ್ಲಿ ಆದೇಶ ಮಾಡೋಣ. ಎಕ್ಸ್ ನ ಬೆಲೆಯನ್ನು ಇದನ್ನ ಕಂಪ್ಲೀಟ್ ಮಾಡಿ. ನೀವು ಎಕ್ಸ್ ನ ಬೆಲೆಯನ್ನ ಎಲ್ಲಿ ಆದೇಶ ಮಾಡ್ಬೇಕು ಮಕ್ಕಳ? ಈಗ 2ರಲ್ಲಿ ಆದೇಶಿಸಿದಾಗ 4 ಇಂಟು ಎಕ್ಸ್ ನ ಬೆಲೆ ಏನಿದೆ? 9 - 3y / 2 + 6y = 18 ಅಂತ ಇದೆ. 2 1 2 2 ಕ್ಯಾನ್ಸಲ್ ಆಗತ್ತೆ. ಏನ್ ಬಂತು? 9 2 18 - 3 2 6y + 6y = 18. ಏನ್ ಕಾಣಿಸ್ತಾ ಇದೆ ನಿಮ್ಗೆ? +6y - 6y ಕ್ಯಾನ್ಸಲ್ ಆಗತ್ತೆ. ಈ 18 ಈ ಕಡೆ ಹೋದ್ರೆ
ಅದು -18 ಆಗತ್ತೆ. -18 ಆದಾಗ 18 ಮತ್ತು 18 ಎರಡೂ ಕೂಡ ಕ್ಯಾನ್ಸಲ್ ಆಗತ್ತೆ. ರಿಸಲ್ಟ್ ಏನ್ ಬಂತು? 0 ಅಂತ ಬಂತು. ಹಾಗಿದ್ರೆ ಕನ್ಕ್ಲೂಷನ್ ಬರೀಬೇಕಲ್ಲ, ಏನಂತ ಬರೀಬೇಕು? ಈ ಒಂದು ಸಮೀಕರಣಗಳಿಗೆ ಅಥವಾ ಈ ಒಂದು ಹೇಳಿಕೆಗಳಿಗೆ, ಈ ಒಂದು ಪ್ರಾಬ್ಲಮ್ಗೆ ಯಾವುದೇ ಪರಿಹಾರ ಇಲ್ಲ ಅಂತ ನಾವ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಯಾವುದೇ ಪರಿಹಾರ ಇಲ್ಲ. ಯಾವುದೇ ಪರಿಹಾರ ಇಲ್ಲ, ನೆನ್ಪಿಟ್ಕೊಳ್ರಿ. ಓಕೆ, ಯಾವುದೇ ಪರಿಹಾರ ಇಲ್ಲ. ಈ ತರಹದ ಪ್ರಶ್ನೆಯನ್ನು ಕೂಡ ನಮ್ಗೆ ಕೇಳ್ತಾರೆ. ಓಕೆ, ಇನ್ನೊಂದು, ಇಲ್ಲಿ ನಮ್ಗೆ ಯಾವುದೇ ಸಮೀಕರಣ ಕೊಟ್ಟರು, ನಾನು ಹೇಳಿದ್ದೆ ನಿಮ್ಗೆ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ಮಾಡಿದಾಗ್ಲೂ ಕೂಡ ಎಕ್ಸ್ ಮತ್ತೆ ವಾಯ್ನ ಬೆಲೆ ಅದೇ ಬರುತ್ತೆ. ಇಲ್ಲಿ ಆದೇಶ ವಿಧಾನದಲ್ಲಿ ಎಕ್ಸ್ ಮತ್ತೆ ವಾಯ್ನ ಬೆಲೆ ಏನ್ ಬಂದಿರುತ್ತೆ, ವರ್ಜಿಸುವ ವಿಧಾನದಲ್ಲೂ ಕೂಡ ಅದೇ ಬರುತ್ತೆ. ಯಾಕೆ ಅಂತಂದ್ರೆ ಆ ಒಂದು ಸಮೀಕರಣಕ್ಕೆ ಅದೇ ಪರಿಹಾರ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಪರಿಹಾರ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ನಕ್ಷಾ ವಿಧಾನ ಬಳಸಿದ್ರು ಕೂಡ ಅದೇ ಬರುತ್ತೆ. ನಾಟ್ ಓನ್ಲಿ ಆದೇಶ ಮತ್ತು ವರ್ಜಿಸುವ ವಿಧಾನ, ನಕ್ಷಾ ವಿಧಾನ ಬಳಸಿದ್ರು ಕೂಡ ಅದೇ ಬರುತ್ತೆ. ಓಕೆ, ಆದ್ರೆ ಪರಿಹಾರವನ್ನ ಕಂಡುಹಿಡಿಯೋದಕ್ಕೆ ನಾವು 3 ವಿಧಾನಗಳನ್ನ ಬಳಸ್ತೀವಿ. ಇನ್ನೊಂದು ವಿಧಾನ ಇತ್ತು, ಓರೆ ಗುಣಾಕಾರ ವಿಧಾನ, ಬಟ್ ನಮ್ಗದು ಸಿಲೆಬಸ್ ನಲ್ಲಿ ಡಿಲೀಟ್ ಮಾಡಿದ್ದಾರೆ. ಓಕೆ, ಈಗ ನಾವೇನ್ ಮಾಡೋಣ, ಇವನ್ನೆಲ್ಲ ನಾವು ಬಿಡಿಸಿದೀವಿ. ಓಕೆ, ಈಗ ನಾನ್ ನಿಮಗೆ ಏನ್ ಹೇಳೋದಪ್ಪ ಅಂದ್ರೆ, ಈಗ ನಾನು ವರ್ಜಿಸುವ ವಿಧಾನದಿಂದ ಬಿಡಿಸಿದ್ದನ್ನ ನೀವು ಆದೇಶ ವಿಧಾನದಿಂದ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಓಕೆ, ಕರೆಕ್ಟ್ ಆಗಿ ಬರತ್ತಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡಿ. ಇದನ್ನ ಬಿಡಿಸೋಣ, ಇದನ್ನ ಬಿಡಿಸಿ ನೆಕ್ಸ್ಟ್ ಒಂದ್ ಲೆಕ್ಕಕ್ಕೆ ಹೋಗೋಣ. ಓಕೆ, ಈಗ ಎಲ್ರು ರೆಡಿ ಇದ್ದೀರಾ? ಸೊ ನಾನ್ ಹೇಳಲ್ಲ, ಫಾಸ್ಟ್ ಆಗಿ ಆಪ್ಷನ್ಸ್ ಅನ್ನ ಟೈಪ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ನಾವೀಗಾಗ್ಲೇ ಎಲ್ಲಾ ವಿಧಾನಗಳನ್ನ ಬಳಸಿದೀವಿ, ಡಿಸ್ಕಸ್ ಮಾಡಿದೀವಿ. ಓಕೆ, ನಿಮ್ಮ ಕೆಲಸ ಏನಪ್ಪಾ ಈಗ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸೋದು. ನಮ್ಗೆ ಕೊನೆಗೆ ಎಕ್ಸಾಮ್ ಅಲ್ಲಿ ಇದೇ ತರಹದ ಪ್ರಶ್ನೆಗಳೇ ಬರ್ತವೆ. ಹೇಗ್ ಬಿಡಿಸೋದು ನೋಡೋಣ. ಎಸ್, ಆಲ್ ಆರ್ ರೆಡಿ? ಮುಂದಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿ ಉತ್ತರದ ಕ್ರಮಾಕ್ಷರವನ್ನು ನೀಡಿರುವ ಚೌಕದಲ್ಲಿ ಬರೆಯಿರಿ. ನಾನು ಈ ಚೌಕದಲ್ಲಿ ಬರಿತೀನಿ, ನೀವು ಟೈಪ್ ಮಾಡ್ಬೇಕು. ಓಕೆ, ಎಸ್, ಏನ್ ಕೊಟ್ಟಿದ್ದಾರೆ? ಮೊದಲನೇ ಪ್ರಶ್ನೆ ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ? ಎಸ್, ಓಕೆ, ಒಂದೇ ನಿಮಿಷ. ಅನನ್ಯ ಪರಿಹಾರ ಹೊಂದಿರುವ ರೇಖಾತ್ಮಕ ಸಮೀಕರಣಗಳು ಯಾವಾಗ ಅನನ್ಯ ಪರಿಹಾರ ಹೊಂದಿರುತ್ತೆ ನೋಡಿ. a1x plus b1y plus c1 equal to 0, a2x plus b2y plus c2 equal to 0 ಗಳಿಗೆ ಸಹಗುಣಕಗಳ ಅನುಪಾತ. ಅಂದ್ರೆ ಏನು? ಯಾವ ಒಂದು ಕಂಡೀಷನ್ ಇದ್ದಾಗ ಅನನ್ಯ ಪರಿಹಾರ ಸಿಗತ್ತೆ. ನಮಗ್ ಗೊತ್ತಿರ್ಬೇಕು ಯಾವಾಗ ಅನನ್ಯ ಪರಿಹಾರ ಸಿಗತ್ತೆ. ಮಿಸ್, 2 ರೇಖೆಗಳು ಛೇದಿಸಿದಾಗ ಅನನ್ಯ ಪರಿಹಾರ ಇರತ್ತೆ. ಹೌದು, ರೈಟ್. 2 ರೇಖೆಗಳು ಯಾವಾಗ ಛೇದಿಸತ್ತೆ? ಯಾವಾಗ ಜೋಡಿಗಳು ಸ್ಥಿರವಾಗಿರತ್ತೆ ಆವಾಗ 2 ರೇಖೆಗಳು ಛೇದಿಸತ್ತೆ. 2 ರೇಖೆಗಳು ಯಾವಾಗ ಛೇದಿಸತ್ತೆ? ಯಾವಾಗ ಅನನ್ಯ ಪರಿಹಾರ ಹೊಂದಿರತ್ತೆ? ಯಾವಾಗ ಸ್ಥಿರವಾಗಿರತ್ತೆ ಅಂದ್ರೆ ಯಾವಾಗ ನಮಗೆ a1 divided by a2 is not equal to b1 divided by b2 ಅಂತ ಬರುತ್ತೆ. ಆ ಒಂದು ಕಂಡೀಷನ್ ಅಲ್ಲಿ ನಮಗೆ ಏನಾಗಿರತ್ತೆ? ಅನನ್ಯ ಪರಿಹಾರ. ಅಥವಾ ಇದೇ ಪ್ರಶ್ನೆ ಜೋಡಿ ಯಾವಾಗ ಸ್ಥಿರವಾಗಿರತ್ತೆ, ಅಥವಾ ನಿಮ್ಗೆ ಏನಂತ ಕೇಳ್ಬೋದು, ಯಾವಾಗ ರೇಖೆಗಳು ಛೇದಿಸತ್ತೆ. ಒಂದೇ ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಎಲ್ಲಾ ರೀತಿಯಿಂದ ಯೋಚನೆ ಮಾಡಿ ಸ್ಟಡಿ ಮಾಡ್ಬೇಕು. ಓಕೆ, ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಯ್ತು ಮಕ್ಕಳಲ್ಲಿ? ಎಸ್, ವೆರಿ ಗುಡ್. ಬಿ, ಆಪ್ಷನ್ ಬಿ ಕರೆಕ್ಟ್ ಆಯ್ತು. ಅಪರಿಮಿತ ಪರಿಹಾರಗಳನ್ನು ಹೊಂದಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿ ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು? ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದಾಗ ಏನ್ ಮಾಡ್ಬೇಕು? ನಾವು ಅನುಪಾತಗಳನ್ನ ಹೋಲಿಸಿ ನೋಡ್ಬೇಕು. ಅನುಪಾತಗಳನ್ನ ಹೋಲಿಸ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು? a1 ಇದನ್ನ ನೀವು ಸಮೀಕರಣವನ್ನ ಒಂದರ ಕೆಳಗೆ ಒಂದು ಬರ್ಕೊಡ್ರಿ. ಆವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ. a1 divided by a2, ಇದು a1, ಇದು a2, 2 divided by 2, ರೈಟ್? ಅಂದ್ರೆ 2 ಒಂದ್ಲೆ ಎಷ್ಟು ಬಂತು? 1 ಅಂತ ಬಂತು. b1 divided by b2 ಏನ್ ಬರುತ್ತೆ? b1 ಅಂದ್ರೆ -3, b2 ಅಂದ್ರೆ +3, 3 ಒಂದ್ಲೆ
3 ಒಂದೇ ಎಷ್ಟು ಬಂತು? -1. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಮ್ಗೆ +1 ಅಂತ ಬಂತು, ಇಲ್ಲಿ -1 ಅಂತ ಬಂತು. -1 ಮತ್ತೆ +1 ಎರಡು ಕೂಡ ಬೇರೆ ಬೇರೆ, ಒಂದೇ ಇರಬಹುದು, ಬಟ್ ಚಿಹ್ನೆಗಳು ಚೇಂಜ್ ಆಯ್ತು ಅಲ್ವಾ? ಹಾಗಿದ್ರೆ ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ? ಅಪರಿಮಿತ ಸಂಖ್ಯೆಯ ಪರಿಹಾರ. ಅಪರಿಮಿತ ಪರಿಹಾರಗಳನ್ನ ಯಾವಾಗ ಹೊಂದಿರುತ್ತೆ? ಯಾವಾಗ ನಮ್ಗೆ ಕಂಡೀಷನ್ ಏನ್ ಬರ್ಬೇಕು? A1 ಡಿವೈಡೆಡ್ ಬೈ A2 ಈಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಈಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ದಟ್ ಮೀನ್ಸ್ ಎಲ್ಲಾ ಅನುಪಾತಗಳು ಕೂಡ ಸಮವಾಗಿ ಬರಬೇಕು. ಆವಾಗ ಮಾತ್ರ ರೇಖೆಗಳು ಅಪರಿಮಿತ ಪರಿಹಾರವನ್ನ ಹೊಂದಿರತ್ತೆ. ಆ ಜೋಡಿ ಏನಾಗಿರತ್ತೆ? ಅಪರಿಮಿತ ಪರಿಹಾರಗಳನ್ನ ಹೊಂದಿರತ್ತೆ. ಇಲ್ಲಿ ಕೊಟ್ಟಿರುವಂತಹ ಸಮೀಕರಣಗಳಲ್ಲಿ ಯಾವ ಸಮೀಕರಣ ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿರುತ್ತೆ? ಅಂದ್ರೆ ಎಲ್ಲಾ ಅನುಪಾತ ಸಮವಾಗಿ ಬರಬೇಕು, ಆವಾಗ ರೇಖೆಗಳು ಐಕ್ಯಗೊಳ್ಳತ್ತೆ ಅಲ್ವಾ? ಎಸ್, ಯಾವ್ದು ಕರೆಕ್ಟ್ ಆಗಿ ಬರುತ್ತೆ ಒಂದ್ಸತಿ ಚೆಕ್ ಮಾಡಿ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲಾರು ಹೇಳ್ತಿದ್ದೀರಾ ನೀವು ಆಪ್ಷನ್ ಬಿ ಅಂತ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಆಪ್ಷನ್ ಬಿ ಹೆಂಗಾಗತ್ತೆ? ಸಿ, A1 ಡಿವೈಡೆಡ್ ಬೈ A2 ಕರೆಕ್ಟ್ ಇದೆನಾ? A1 ಡಿವೈಡೆಡ್ ಬೈ A2 ಎಷ್ಟು ಬರುತ್ತೆ? 3 ಡಿವೈಡೆಡ್ ಬೈ 3. B1 ಡಿವೈಡೆಡ್ ಬೈ B2 ಎಷ್ಟು ಬಂತು? 3 ಹೋದ್ರೆ 1 ಬರುತ್ತೆ. B1 ಡಿವೈಡೆಡ್ ಬೈ B2 -4 ಡಿವೈಡೆಡ್ ಬೈ -4, ಇದು ಕೂಡ 1 ಬಂತು. ನೆಕ್ಸ್ಟ್, ನಮ್ಗೆ ಕೇವಲ 2 ಅನುಪಾತ ಬೇಡ, ಇನ್ನೂ ಒಂದು ಅನುಪಾತ ಕೂಡ ಸಮವಾಗಿ ಬೇಕು. C1 ಡಿವೈಡೆಡ್ ಬೈ C2 -6 ಡಿವೈಡೆಡ್ ಬೈ +6 ಇದೆ. ಎರಡನ್ನೂ ಕೂಡ ಕ್ಯಾನ್ಸಲ್ ಮಾಡಿದ್ರೆ -1 ಅಂತ ಬಂತು. ಬಟ್ ಮೊದಲ 2 ಅನುಪಾತಗಳು +1 ಅಂತ ಬಂತು, ಕೊನೆಯ ಅನುಪಾತ -1 ಅಂತ ಬಂತು. ಹಾಗಿದ್ರೆ ಸಮ ಹೇಗಾಗತ್ತೆ ಅಲ್ವಾ? ಹಾಗಿದ್ರೆ ಈ ಆಪ್ಷನ್ ಕೂಡ ತಪ್ಪಾಗಿದೆ. ಈ ಆಪ್ಷನ್ ತಪ್ಪಾಗಿದೆ, ಈ ಆಪ್ಷನ್ ತಪ್ಪಾಗಿದೆ. ಎಸ್, 3ನೇ ಟ್ರೈ ಮಾಡಿ ನೋಡಿ. A1 ಒಂದಿದೆ, A2 1 ಇದೆ. ಸೊ A1 ಡಿವೈಡೆಡ್ ಬೈ A2 ಮಾಡಿದ್ರೆ ಒಂದೇ ಬರುತ್ತೆ. B1 -1 ಇದೆ, B2 -1 ಇದೆ. ಸೊ ನೀವು ಬರ್ಕೊಂಡು ನೋಡಿ ಅದನ್ನ. B1 ಡಿವೈಡೆಡ್ ಬೈ B2 -1 ಡಿವೈಡೆಡ್ ಬೈ -1, ಎರಡನ್ನ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಹಾಗೆ C1 ಡಿವೈಡೆಡ್ ಬೈ C2 ಮಾಡಿದ್ರೆ 10 ಡಿವೈಡೆಡ್ ಬೈ 10, ಇವು ಎರಡು ಕ್ಯಾನ್ಸಲ್ ಆದ್ರೆ 1 ಬರುತ್ತೆ. ಎಲ್ಲಾ ಕಡೆ ಒಂದೇ ಬಂತು. ಏನಾದ್ರೂ ಚಿಹ್ನೆಯಲ್ಲಿ ಬದಲಾಗಿದೆನಾ? ಇಲ್ಲ ಅಲ್ವಾ? ಸೊ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಯ್ತು ಮಕ್ಕಳ? ಈಗ ಆಪ್ಷನ್ ಸಿ ಇಸ್ ರೈಟ್. ಯಾರು ಆಪ್ಷನ್ ಸಿ ಅಂತ ಹೇಳಿದಿರಾ? ಎಲ್ಲರ ಆನ್ಸರ್ ಕರೆಕ್ಟ್ ಆಗಿದೆ. ವೆರಿ ಗುಡ್. ಓಕೆ, ನೆಕ್ಸ್ಟ್ ನೋಡೋಣ. ಇದೇ ತರಹ ನಿಮ್ಗೆ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ತಾರೆ. ಎಸ್, ಸೊ ನೆಕ್ಸ್ಟ್ ನೋಡೋಣ ಮಕ್ಕಳೇ. ಅಸ್ಥಿರವಾಗಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿ ಯಾವಾಗ ಅಸ್ಥಿರವಾಗಿರುತ್ತೆ? ಒಂದೇ ಒಂದು ಕಂಡೀಷನ್. ಯಾವಾಗ ರೇಖೆಗಳು ಸಮಾಂತರ ಆಗಿರತ್ತೆ ಆವಾಗ ಜೋಡಿ ಅಸ್ಥಿರವಾಗಿರತ್ತೆ. ಯಾವಾಗ ರೇಖೆಗಳು ಸಮಾಂತರ ಆಗಿರತ್ತೆ? ಯಾವಾಗ A1 ಡಿವೈಡೆಡ್ ಬೈ A2 ಈಸ್ ಈಕ್ವಲ್ ಟು B1 divided by B2, but it is not equal to C1 divided by C2. In this condition only, ಆವಾಗ ಏನಾಗಿರುತ್ತೆ? ಜೋಡಿಗಳು ಅಸ್ಥಿರವಾಗಿರುತ್ತೆ, ರೇಖೆಗಳು ಸಮಾಂತರ ಆಗಿರುತ್ತೆ. ಚೆಕ್ ಮಾಡಿ ಒಂದ್ಸತಿ ಆನ್ಸರ್ ಮಾಡಿ. ನಾನು ಇದನ್ನ ಮಾಡಲ್ಲ, ನೀವೇ ಹೇಳಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ ಇಲ್ಲಿ ಅಂತ. ಎಸ್, ಸೊ ವೇಟ್ ಮಾಡ್ತೀನಿ ನಾನೀಗ. ಎಸ್, ಸೊ ಮೊದಲನೇದ್ ಬರುತ್ತಾ? ಚೆಕ್ ಮಾಡಿ. ಪ್ರತಿ ಸಲನೂ ಬಿಡಿಸ್ಬೇಕು ಅಂತ ಏನಿಲ್ಲ, ಯಾಕಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನೀವು ಕೇವಲ ಆನ್ಸರ್ ಅನ್ನ ಹಾಕೋದಿರತ್ತೆ. ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ, ನೋಡಿದ ತಕ್ಷಣನೇ ಅನುಪಾತಗಳನ್ನ ಹೋಲಿಸಬಹುದು. ಇಲ್ಲಿ A1 ಇದೆ, ಇಲ್ಲಿ A2 ಇದೆ. 1 ಡಿವೈಡೆಡ್ ಬೈ 1 ಬಂತು. B1 ಡಿವೈಡೆಡ್ ಬೈ B2 ಮಾಡಿದ್ರೆ -1 ಡಿವೈಡೆಡ್ ಬೈ -1, ಅದು ಕೂಡ 1 ಬಂತು. C1 ಡಿವೈಡೆಡ್ ಬೈ C2 ಮಾಡಿದ್ರೆ 3 ಡಿವೈಡೆಡ್ ಬೈ 6 ಅಂತ ಬಂತು. ಅಂದ್ರೆ ಡಿವೈಡೆಡ್ ಬೈ 2 ಅಂತ ಬಂತು. ಮೊದಲೆರಡು ಅನುಪಾತಗಳು ಏನ್ ಬಂದಿತ್ತು ನಿಮ್ಗೆ? ಒಂದು B1 ಡಿವೈಡೆಡ್ ಬೈ B2 ಏನ್ ಬಂದಿತ್ತು? -1 ಡಿವೈಡೆಡ್ ಬೈ -1, ಅದು ಕೂಡ ಒಂದು. C1 ಡಿವೈಡೆಡ್ ಬೈ C2 3 ಡಿವೈಡೆಡ್ ಬೈ 6, 3 1 3 2. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಯಾವ ಅಂದ್ರೆ
ನಮ್ಗೆ A1 ಡಿವೈಡೆಡ್ ಬೈ A2 ಈಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಅಂತ ಬಂತು. ಮೊದಲೆರಡು ಅನುಪಾತಗಳು ಸಮವಾಗಿ ಬಂತು, ಆದ್ರೆ ಮೂರನೇ ಅನುಪಾತಕ್ಕೆ ಅದು ಸಮವಾಗಿ ಇಲ್ಲ. ಹಾಗಾದ್ರೆ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ಮಕ್ಕಳು? ನಮ್ಗಿಲ್ಲಿ ಆಪ್ಷನ್ ಎ ಈಸ್ ರೈಟ್. ಬೇಕಿದ್ರೆ ನೀವು ಬೇರೆ ಕೂಡ ಚೆಕ್ ಮಾಡಬಹುದು, ಯಾವ ಆಪ್ಷನ್ ಕೂಡ ಕರೆಕ್ಟ್ ಆಗಲ್ಲ. ಇಲ್ಲಿ ನೋಡಿದ್ರೆ A1 ಡಿವೈಡೆಡ್ ಬೈ A2 ಮಾಡಿ 2 ಡಿವೈಡೆಡ್ ಬೈ 1 ಬರುತ್ತೆ. A1 ಡಿವೈಡೆಡ್ ಬೈ A2. B1 ಡಿವೈಡೆಡ್ ಬೈ B2 ಏನ್ ಬರುತ್ತೆ? P1 ಮೈನಸ್ 1 ಇದೆ, B2 ಮೈನಸ್ 2 ಇದೆ. 1 ಡಿವೈಡೆಡ್ ಬೈ 2 ಬರುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 1 ಡಿವೈಡೆಡ್ ಬೈ 2 ಅಂದ್ರೆ ಅಲ್ಲಿ ಏನಾಗುತ್ತೆ? A1 ಡಿವೈಡೆಡ್ ಬೈ A2 ಈಸ್ ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2. ಹಾಗಿದ್ರೆ ಯಾವಾಗ ಬರುತ್ತಿದ್ದು? ಛೇದಿಸಿದಾಗ. ಜೋಡಿ ಸ್ಥಿರವಾಗಿದೆ. ನಮ್ಗೆ ಏನ್ ಬೇಕು? ಜೋಡಿ ಅಸ್ಥಿರವಾಗಿ ಬೇಕು. ಹಾಗಾದ್ರೆ ಆಪ್ಷನ್ ಎ ಈಸ್ ರೈಟ್. ಓಕೆ, ವೆರಿ ಗುಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡೋಣ. ಈ ರೇಖಾತ್ಮಕ ಸಮೀಕರಣ 5x ಪ್ಲಸ್ 10y ಇಸ್ ಈಕ್ವಲ್ ಟು 12 ಮತ್ತು 15x ಪ್ಲಸ್ 30y ಇಸ್ ಈಕ್ವಲ್ ಟು 10ಗಳು ಯಾವ ಪರಿಹಾರ ಹೊಂದಿದೆ? ಅನನ್ಯ ಪರಿಹಾರನ, ಅಪರಿಮಿತ ಪರಿಹಾರನ, ಯಾವುದೇ ಪರಿಹಾರ ಹೊಂದಿಲ್ವಾ, ಅಥವಾ ಎರಡು ಪರಿಹಾರ ಹೊಂದಿದೆನಾ? ಯಾವ ಪರಿಹಾರ ಹೊಂದಿದೆ? ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ ನಾವು ಬಿಡಿಸುವಂತಹ ಎಲ್ಲಾ ಲೆಕ್ಕಗಳಲ್ಲಿ ಪ್ರಶ್ನೆಗಳನ್ನ ಯಾವ ತರ ಕೇಳ್ತಾರೆ? ಇಲ್ಲಿ ಅಪರಿಮಿತ ಪರಿಹಾರ, ಇಲ್ಲಿ ಅನನ್ಯ ಪರಿಹಾರ. ನೆಕ್ಸ್ಟ್ ಜೋಡಿ ಹೇಗಿದೆ? ಸ್ಥಿರವಾಗಿದೆನಾ ಅಥವಾ ಅಸ್ಥಿರವಾಗಿದೆನಾ? ಅಥವಾ ರೇಖೆ ಸಮಾಂತರ ಯಾವಾಗ ಇರುತ್ತೆ, ಛೇದಿಸುತ್ತೆ ಯಾವಾಗ, ಐಕ್ಯಗೊಳ್ಳುತ್ತೆ ಯಾವಾಗ? ನೆಕ್ಸ್ಟ್ ಸಮೀಕರಣನೇ ಕೊಟ್ಟು ಈ ಎರಡು ಸಮೀಕರಣವನ್ನ ನೋಡಿದಾಗ ಅಲ್ಲಿ ಯಾವ ಪರಿಹಾರವನ್ನ ಅದು ಹೊಂದಿದೆ, ಎಷ್ಟು ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ನೋಡಿ ಒಂದ್ಸತಿ. ಎಸ್, ಏನ್ ಮಾಡ್ಬೇಕು ಮಕ್ಕಳೇ? ಈಗ ಸಿಂಪಲ್ ಮಿಸ್, ನಮ್ಗೆ ಗೊತ್ತಿದೆ, ಎರಡು ಸಮೀಕರಣಗಳನ್ನ ಬರ್ಕೋಬೇಕು. ಯಾರು ಫಾಸ್ಟ್ ಆಗಿದ್ದೀರಾ ನೀವ್ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಪ್ಪ ನಾನು ಬರ್ಕೊಂಡು ನೋಡ್ತೀನಿ ಅಂತಂದ್ರೆ ಬರ್ಕೊಂಡು ಕೂಡ ನೋಡೋಣ. 10y ಇಸ್ ಈಕ್ವಲ್ ಟು 12. ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬೇಕು. ಯಾಕಂತಂದ್ರೆ ಟೈಮ್ ಕಡಿಮೆ ಇರುತ್ತೆ ಅಲ್ವಾ ನಮ್ಗೆ. ಬಟ್ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ನೀಟಾಗಿ ಬರ್ಕೊಂಡು ಆನ್ಸರ್ ಮಾಡಿ, ಅಲ್ಲಿ ಗಡಿಬಿಡಿ ಮಾಡೋ ಅವಶ್ಯಕತೆ ಇಲ್ಲ. ಎಸ್, A1 ಡಿವೈಡೆಡ್ ಬೈ A2 ಏನ್ ಬರುತ್ತೆ ಮಕ್ಕಳ? ಇಲ್ಲಿ A1 ಅಂದ್ರೆ 5 ಇದೆ, A2 ಅಂದ್ರೆ 15 ಇದೆ. 5 1 5 3 ಎಷ್ಟು ಬಂತು? 1 ಡಿವೈಡೆಡ್ ಬೈ 3. B1 ಡಿವೈಡೆಡ್ ಬೈ B2 ಚೆಕ್ ಮಾಡೋಣ. ಎಷ್ಟು ಬಂತು? 10 ಡಿವೈಡೆಡ್ ಬೈ 30. 10 1 10 3 ಇದು ಕೂಡ ಸಮವಾಗಿ ಬಂತು. ಓಕೆ, C1 ಡಿವೈಡೆಡ್ ಬೈ C2 ಚೆಕ್ ಮಾಡೋಣ. 12 ಡಿವೈಡೆಡ್ ಬೈ 10. 2 6 12, 2 5 10, 6 ಡಿವೈಡೆಡ್ ಬೈ 5. ಎಸ್ ಮಕ್ಕಳೇ, ಇಲ್ಲಿ ನಮಗೆ ಹೇಗ್ ಬಂತು? A1 divided by A2 is equal to B1 divided by B2, but it is not equal to C1 divided by C2. ಈ ಅನುಪಾತ ಸಮವಾಗಿದೆ, ಆದ್ರೆ ಇದು ಮೂರನೇ ಅನುಪಾತಕ್ಕೆ ಸಮವಾಗಿ ಇಲ್ಲ. ಯಾವ ಒಂದು? ಹಾಗಾದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ? ಎಸ್, ಯಾವ್ದು ಕರೆಕ್ಟ್ ಆಗಿದೆ? ಇಷ್ಟು ಜನ ಡಿ ಅಂತ ಹೇಳ್ತಿದ್ದೀರಾ. ಡಿ ಹೆಂಗಾಗತ್ತೆ? ನೀವೆಲ್ಲಾದ್ರೂ ನಾನ್ ಇಷ್ಟು ದಿನ ಹೇಳಿದ್ರಲ್ಲಿ ಎರಡು ಪರಿಹಾರ ಅಂತ ಎಲ್ಲಾದ್ರೂ ಹೇಳಿದಿನ? ಒಂದು ಅನನ್ಯ ಪರಿಹಾರ ಅಂತ ಹೇಳ್ತೀವಿ, ಅಪರಿಮಿತ ಸಂಖ್ಯೆಯ ಪರಿಹಾರ ಅಂತ ಹೇಳ್ತೀವಿ, ಯಾವುದೇ ಪರಿಹಾರ ಹೊಂದಿಲ್ಲ ಅಂತ ಹೇಳ್ತೀವಿ. ಎರಡು ಪರಿಹಾರ, ಮೂರು ಪರಿಹಾರ, ನಾಲ್ಕು ಪರಿಹಾರ ಅಂತ ಹೇಳಿದಿನ? ಇಲ್ಲ ಅಲ್ವಾ? ಹಾಗಿದ್ರೆ ಈ ಒಂದು ಕಂಡೀಷನ್ ಇದ್ದಾಗ ರೇಖೆಗಳು ಸಮಾಂತರ ಆಗಿರುತ್ತೆ. ಸಮಾಂತರ ಆದಾಗ ಎಷ್ಟು ಪರಿಹಾರಗಳನ್ನ ಅದು ಹೊಂದಿರುತ್ತೆ? ಯಾವುದೇ ಪರಿಹಾರ ಹೊಂದಿಲ್ಲ. ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ಸೊ ನಮ್ಗೆ ಮೂರೇ ಕಂಡೀಷನ್ ಗೊತ್ತಿದೆ, 2 3 4 5 ಅಂತ ಹೇಳಿಲ್ಲ. ಇದು ಒಂದು ಅನನ್ಯ ಆದ್ರೂ ಆಗ್ಬಹುದು, ಅಪರಿಮಿತ ಆದ್ರೂ ಆಗ್ಬಹುದು, ಅಥವಾ ಯಾವುದೇ ಪರಿಹಾರ ಹೊಂದಿಲ್ಲ ಅಂತಾದ್ರೂ ಆಗ್ಬಹುದು. ಅನನ್ಯ ಇದ್ದಾಗ ನಿರ್ದಿಷ್ಟವಾಗಿ ಒಂದು ಪರಿಹಾರ ಸಿಗತ್ತೆ, X ಮತ್ತು Y ಬೆಲೆ ಸಿಗತ್ತೆ. ಅಪರಿಮಿತ ಅಂದ್ರೆ ಒಂದು ಹೆಚ್ಚಿಗೆ ಪರಿಹಾರ, ಎಷ್ಟು ಬೇಕಾದ್ರೂ ಪರಿಹಾರ ಸಿಗ್ಬೋದು. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಮಕ್ಕಳೇ? ಹಾಗಿದ್ರೆ ಆಪ್ಷನ್ ಸಿ ಇಸ್ ರೈಟ್. ಓಕೆ, ನೆಕ್ಸ್ಟ್ ನೋಡೋಣ. ರೇಖಾತ್ಮಕ ಸಮೀಕರಣ ಜೋಡಿಗಳು. ನೋಡಿ, ಇಲ್ಲಿ ಜೋಡಿಗಳನ್ನ ಕೇಳಿದ್ದಾರೆ.
ಸ್ಥಿರವಾಗಿದೆನಾ, ಅವಲಂಬಿತ ಜೋಡಿ ಆಗಿದೆನಾ, ಅಸ್ಥಿರ ಆಗಿದೆನಾ, ನೇರ ಜೋಡಿ ಆಗಿದೆನಾ? ಸೊ ನಾನು ಈಗ್ಲೇ ಹೇಳ್ತೀನಿ, ಇಲ್ಲಿ ನಾವು ಸ್ಥಿರ ಜೋಡಿಯನ್ನ ನೋಡಿದೀವಿ, ಅವಲಂಬಿತ ಜೋಡಿಯನ್ನ ನೋಡಿದೀವಿ, ಅಸ್ಥಿರ ಜೋಡಿಯನ್ನ ನೋಡಿದೀವಿ, ನೇರ ಜೋಡಿಯನ್ನ ನಾವು ನೋಡಿಲ್ಲ. ಸೊ ಈ ಡಿ ಆನ್ಸರ್ ಅನ್ನ ಯಾರು ಹಾಕ್ಬೇಡ್ರಿ. ಓಕೆ, ಈ ಮೂರರಲ್ಲಿ ಮಾತ್ರ ಕರೆಕ್ಟ್ ಆಗಿ ನೋಡ್ರಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ನಾನು ವೇಟ್ ಮಾಡ್ತೀನಿ. ಇದನ್ನ ನಾನು ಬಿಡ್ಸಲ್ಲ, ಯಾಕಂತಂದ್ರೆ ಈಗ ನೀವು ಹಲವಾರು ಸತಿ ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿದೀರಾ. ಫಾಸ್ಟ್ ಆಗಿ ಆನ್ಸರ್ ಮಾಡಿ, ಕ್ವಿಕ್. ಎಸ್, ಯಾವ್ದಾಗತ್ತೆ ಮಕ್ಕಳ? ಇದೆ ನೋಡಿದ ತಕ್ಷಣನೇ ಹೇಳ್ಬೋದು ಇದನ್ನ. ಯಾವ್ದಾಗತ್ತೆ? ಎಸ್, ಎನಾ, ಬಿನಾ, ಸಿನಾ? ಎಸ್, ವೆರಿ ಗುಡ್, ಎ ಆನ್ಸರ್. ಯಾಕೆ ಎಷ್ಟು ಜನ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ? ವೆರಿ ಗುಡ್. ಓಕೆ, ವೆರಿ ಫೈನ್ ಆನ್ಸರ್. ಏನ್ ಮಾಡೋಣ? ಮತ್ತೆ ಅನುಪಾತಗಳನ್ನ ಹೋಲ್ಸೋಣ. A1 ಡಿವೈಡೆಡ್ ಬೈ A2 ಏನ್ ಬರುತ್ತೆ ಮಕ್ಕಳೇ? A1 ಅಂದ್ರೆ 2 ಇದೆ, A2 ಅಂದ್ರೆ 3 ಇದೆ. ಅದು ಮತ್ತೆ ಕ್ಯಾಲ್ಕುಲೇಷನ್ ಮಾಡಕ್ ಬರಲ್ಲ, ಸಿಂಪ್ಲಿಫೈ ಆಗಲ್ಲ, ಬಿಟ್ಬಿಡಿ. B1 ಡಿವೈಡೆಡ್ ಬೈ B2 ಚೆಕ್ ಮಾಡೋಣ. B1 ನ ಬೆಲೆ -3, B2 ನ ಬೆಲೆ 2. ಈ ಬೆಲೆ ಮತ್ತೆ ಈ ಬೆಲೆ ಸಮವಾಗಿ ಬಂತ? ಇಲ್ಲ. ಹಾಗಿದ್ರೆ ನಾವೇನಂತ ಹೇಳ್ಬೋದು? A1 ಡಿವೈಡೆಡ್ ಬೈ A2 ಈಸ್ ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2. ಈ ಒಂದು ಕಂಡೀಷನ್ ಇದ್ರೆ ಜೋಡಿಗಳು ಹೇಗಿರುತ್ತೆ? ರೇಖೆಗಳು ಛೇದಿಸತ್ತೆ, ಜೋಡಿಗಳು ಸ್ಥಿರವಾಗಿರತ್ತೆ. ಓಕೆ, ಯಾರೆಲ್ಲ ಈ ಆನ್ಸರ್ ಮಾಡಿದಿರಾ? ನಿಮ್ಮ ಆನ್ಸರ್ ಸರಿಯಾಗಿದೆ. ವೆರಿ ಗುಡ್, ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಫೈನ್ ಆನ್ಸರ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನೀವೇ ನೋಡಿ, ಫಾಸ್ಟ್ ಆಗಿ ಆನ್ಸರ್ ಮಾಡಿ. ಎ ಆನ್ಸರ್ ಇಸ್ ರೈಟ್. ರೇಖಾತ್ಮಕ ಸಮೀಕರಣ 4x + 3y = 10 ಮತ್ತು 8x + 6y = 20. ಇದು ಎಂತಹ ಪರಿಹಾರವನ್ನ ಹೊಂದಿದೆ? ಎಸ್, ಅನನ್ಯನ, ಅಪರಿಮಿತನ, ಯಾವುದೇ ಪರಿಹಾರ ಹೊಂದಿಲ್ವಾ? ಅಥವಾ ಮತ್ತೆ 2 ಪರಿಹಾರ ಯಾವ್ದಿದೆ? 2 ಪರಿಹಾರ ಅಂತ ಹಾಕ್ಬೇಡ್ರಿ. A1 ಡಿವೈಡೆಡ್ ಬೈ A2, 4 ಡಿವೈಡೆಡ್ ಬೈ 8, 4 1 4 2, 1 ಡಿವೈಡೆಡ್ ಬೈ 2. B1 ಡಿವೈಡೆಡ್ ಬೈ B2, 3 ಡಿವೈಡೆಡ್ ಬೈ 6, 3 1 3 2. C1 ಡಿವೈಡೆಡ್ ಬೈ C2, 10 ಡಿವೈಡೆಡ್ ಬೈ 20, 10 1 10 2, 1 ಡಿವೈಡೆಡ್ ಬೈ 2. ಏನಾಯ್ತು ಇವಾಗ? ಎಲ್ಲ ಅನುಪಾತಗಳು ಸಮವಾಗಿ ಬಂತು. ಎಲ್ಲ ಅನುಪಾತಗಳು ಸಮವಾಗಿ ಬಂದ್ರೆ ಅಲ್ಲಿ ಎಷ್ಟು ಪರಿಹಾರಗಳನ್ನ ಅದು ಹೊಂದಿರುತ್ತೆ? B1 ಡಿವೈಡೆಡ್ ಬೈ B2 ಈಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನ ಹೊಂದಿರುತ್ತೆ. ಹಾಗಿದ್ರೆ ಇಲ್ಲಿ ರೇಖೆಗಳು ಹೇಗಿರುತ್ತೆ? ಪರಸ್ಪರ ಐಕ್ಯಗೊಳ್ಳುತ್ತೆ, ಅವಲಂಬಿತ ಜೋಡಿಗಳು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್. ಈಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಈ ತರಹದ ಪ್ರಶ್ನೆಗಳನ್ನ ನೋಡಿದೀವಿ. ಕೆಲವೊಂದ್ ಸರ್ತಿ 1 ಅಂಕಕ್ಕೆ ಈ ತರಹದ ಪ್ರಶ್ನೆಯನ್ನು ಕೂಡ ಕೇಳಿದರೆ ಕೂಡ. ಏನಂತ ಇದೆ? ಕೆ ಯ ಯಾವ ಬೆಲೆಗೆ, ಕರೆಕ್ಟ್ ಆಗಿ ನೋಡಿ, ಕೆ ಯ ಯಾವ ಬೆಲೆಗೆ 2x - y + 4 = 0, 6x - ky + 12 = 0 ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆಗಳು ಐಕ್ಯಗೊಳ್ಳುತ್ತೆ. ಅಂದ್ರೆ ಇಲ್ಲಿ ಬರುವಂತಹ ರೇಖೆಗಳು ಪರಸ್ಪರ ಐಕ್ಯಗೊಳ್ಳುತ್ತೆ. ನಮಗ್ ಗೊತ್ತಿದೆ ಯಾವಾಗ ರೇಖೆಗಳು ಐಕ್ಯಗೊಳ್ಳುತ್ತೆ ಮಕ್ಕಳೇ? ಯಾವಾಗ A1 ಡಿವೈಡೆಡ್ ಬೈ A2 ಈಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಈಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಈ ಒಂದು ಕಂಡೀಷನ್ ಇದ್ದಾಗ ನಮ್ಗೆ ರೇಖೆಗಳು ಐಕ್ಯಗೊಳ್ಳುತ್ತೆ, ರೈಟ್? ಹಾಗಿದ್ರೆ ಸಮೀಕರಣಗಳನ್ನ ಮೊದಲು ಬರ್ಕೊಳ್ಳೋಣ. 2x - y + 4 = 0, ರೈಟ್? ನೆಕ್ಸ್ಟ್ ಏನಿದೆ? 6x - ky + 12 = 0. ಇವಾಗ ಏನ್ ಮಾಡೋಣ? ಅನುಪಾತಗಳನ್ನ ಹೋಲಿಸೋಣ. A1 ಡಿವೈಡೆಡ್ ಬೈ A2, ಒಂದೇ ನಿಮಿಷ.
A2 is equal to 2 divided by 6. 2 ಒಂದೇ 2 ಮೂರ್ಲೆ 1 divided by 3 ಅಂತ ಬಂತು. B1 divided by B2 ಎಷ್ಟು ಬರುತ್ತೆ? B1 ಅಂದ್ರೆ -1, B2 ಅಂತಂದ್ರೆ -k ಅಂತ ಇದೆ. ಇಷ್ಟ ಇಟ್ಕೊಳ್ರಿ ಅದನ್ನ. ನೆಕ್ಸ್ಟ್ C1 divided by C2 ಚೆಕ್ ಮಾಡೋಣ. 4 divided by 12. 4 ಒಂದ್ಲೆ 4 ಮೂರ್ಲೆ. ಕರೆಕ್ಟ್ ಆಗಿ ನೋಡಿ, A1 divided by A2 1 divided by 3 ಅಂತ ಬಂತು. C1 divided by C2 ಕೂಡ 1 divided by 3 ಅಂತ ಬಂತು. ನಮಗೆ ಬೇಕಾಗಿರುವ ಕಂಡೀಷನ್ ಕೂಡ ಏನಿರ್ಬೇಕು? A1 divided by A2 is equal to B1 divided by B2 is equal to C1 divided by C2, ರೈಟ್? ಈಗಾಗ್ಲೇ ನಮ್ಗೆ 2 ಅನುಪಾತಗಳು ಸಮವಾಗಿ ಬಂದಿದೆ. ಇದು ಕೂಡ 1/3 ಇದೆ, ಇದು ಕೂಡ 1/3 ಇದೆ. ಹಾಗಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನಂತ, ಮಿಸ್ ಇದು ಕೂಡ 1/3ನೇ ಇರ್ಬೇಕು ಅಲ್ವಾ? ಆವಾಗ ಮಾತ್ರ ನಕ್ಷೆಗಳು ಆಯ್ಕೆಗೊಳ್ಳತ್ತೆ. ಹಾಗಿದ್ರೆ ಕೆ ಯಾವ ಬೆಲೆಯನ್ನ ಹಾಕ್ಬೇಕು ನಾನು? 1/3 ಬರ್ಬೇಕಾದ್ರೆ ಕೆ ನ ಜಾಗದಲ್ಲಿ ಯಾವ ಬೆಲೆಯನ್ನ ಹಾಕ್ತೀರಾ? -1 divided by ಕೆ ನ ಜಾಗದಲ್ಲಿ 3 ಅಂತ ಹಾಕ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ. 1 divided by 3 ಅಂತ ಬಂತು. ಇವಾಗ ನೋಡಿ, ಎಲ್ಲಾ ಅನುಪಾತಗಳು ಸಮವಾಗಿ ಬಂತ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲಾ ಅನುಪಾತಗಳು ಸಮವಾಗಿ ಬಂತ? ಎಸ್ ಬಂತು. ಹಾಗಿದ್ರೆ ಕೆ ನ ಬೆಲೆ ಏನಾಗಿರ್ಬೇಕು? 3. -3 ಅಲ್ಲ, +3 ಆಗಿರ್ಬೇಕು. ಯಾಕಂತಂದ್ರೆ ಆಲ್ರೆಡಿ ನಮ್ಗೆ ಮೈನಸ್ ಇಲ್ಲಿದೆ, ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗತ್ತೆ ಅಲ್ವಾ? ನಮಗೆ +1/3ನೇ ಬೇಕು. ಹಾಗಾಗಿ ನೀವು ಕೇವಲ 3ಅನ್ನ ಕೆ ಜಾಗದಲ್ಲಿ ಹಾಕ್ಬೇಕು. ಕೆ ನ ಬೆಲೆ ಎಷ್ಟು ಬಂತು? 3. ಓಕೆ, ಎಸ್. ಗುಡ್ ನೈಟ್ ಯಾರಿಗೆ ಹೇಳ್ಬೇಕು? ಗುಡ್ ನೈಟ್. ಓಕೆ, ಹೋಗಿ ನಿದ್ದೆ ಮಾಡಿ. ಇನ್ನೊಂದ್ ಲೆಕ್ಕ ಇದೆ, ಇದನ್ನ ಬಿಡಿಸ್ಬಿಡೋಣ. ಅಂದ್ರೆ ನಮ್ಗೆ ಎಕ್ಸಾಮ್ ನಲ್ಲಿ ಯಾವ ತರಹದ ಪ್ರಶ್ನೆಗಳು ಬರ್ತವೆ? ಬೋರ್ಡ್ ಎಕ್ಸಾಮ್ ಅಂತಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆ ಇರ್ಬೋದು, ಪ್ರಿಪ್ರೇಟರಿ ಇರ್ಬೋದು, ಸೀರೀಸ್ ಇರ್ಬೋದು, ಅಷ್ಟು ದೂರನೂ ಬೇಡ. ನಿಮ್ಗೆ ನಾಳೆ ಟೆಸ್ಟ್ ಎಕ್ಸಾಮ್ ನಲ್ಲೂ ಕೂಡ ಈ ತರಹದ ಪ್ರಶ್ನೆಗಳು ಬರ್ಬಹುದು ಅಲ್ವಾ? ನಮ್ಗೆ ಯಾವ ರೀತಿ ಪ್ರಶ್ನೆ ಕೊಟ್ರು ಕೂಡ ಬಿಡಿಸೋದಕ್ಕೆ ಬರ್ಬೇಕು. ಇದು ಒಂದನ್ನ ಬಿಡಿಸೋಣ. ಏನಿದೆ ನೋಡಿ ಇಲ್ಲಿ, 2x + y = 5, x - y = 1 ಅಂತ ಇದೆ. ಏನಂತ ಕೇಳಿದರೆ, ಈ ಸಮೀಕರಣಗಳಲ್ಲಿ x ಮತ್ತು y ನ ಬೆಲೆಗಳು ಕ್ರಮವಾಗಿ 2x + y = 5, x - y = 1. 2 ಸಮೀಕರಣಗಳನ್ನ ಬರ್ಕೊಂಡಿದ್ದೀನಿ. ನಮಗೆ ಯಾವ ಮೆಥಡ್ ಈಸಿ ಆಗತ್ತೆ ಅದನ್ನ ಬಿಡಿಸೋಣ. ನನಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, y ನ ಚರಾಕ್ಷರ ಒಂದೇ ಇದೆ. ಅಂದ್ರೆ ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣದಲ್ಲಿ y ನ ಬೆಲೆ ಒಂದೇ ಇದೆ. ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು. ಯಾಕೆ? ಪ್ಲಸ್ ಮತ್ತೆ ಮೈನಸ್ ಇದೆ. ಸೊ ಕ್ಯಾನ್ಸಲ್ ಮಾಡ್ತೀನಿ. ನಾನು ವರ್ಜಿಸೋ ವಿಧಾನವನ್ನ ಬಳಸ್ತೀನಿ. 2x + x ಅಂದ್ರೆ 3x ಆಗತ್ತೆ. 5 + 1 ಅಂದ್ರೆ 6 ಆಗತ್ತೆ. ಸೊ x = 6 divided by 3. 3 ಒಂದ್ಲೆ 3 ಎರಡ್ಲೆ x = 2, ರೈಟ್? x ನ ಬೆಲೆ ಎಷ್ಟು ಬಂತು ಮಕ್ಕಳೇ? ಇಲ್ಲಿ 2 ಅಂತ ಬಂತು. ನನಗೇನ್ ಬೇಕು? x ಮತ್ತು y ನ ಬೆಲೆಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ? x ನ ಬೆಲೆಯನ್ನ ಎಲ್ಲಿ ಹಾಕೋಣ? ಇವಾಗ ಸಮೀಕರಣ 1ರಲ್ಲಿ ಹಾಕೋಣ. ಏನ್ ಬರುತ್ತೆ? 2 × 2 + y = 5. 2 ಎರಡ್ಲೆ 4 + y = 5. 4ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. y = 5 - 4. 5ರಲ್ಲಿ 4ಅನ್ನ ಕಳೆದ್ರೆ 1. ಹಾಗಿದ್ರೆ x ನ ಬೆಲೆ 2 ಅಂತ ಬಂತು, y ನ ಬೆಲೆ 1 ಅಂತ ಬಂತು. ಇದು x, ಇದು y. ಈ ಒಂದು ಆಪ್ಷನ್ ಅಂದ್ರೆ ಈ ಒಂದು ಆನ್ಸರ್ ಯಾವ ಒಂದು ಆಪ್ಷನ್ ನಲ್ಲಿದೆ ಚೆಕ್ ಮಾಡಿ. ಎಲ್ಲಿದೆ ಇದು? ಆಪ್ಷನ್ ಬಿ ನಲ್ಲಿದೆ. x ನ ಬೆಲೆ 2 ಇದೆ, y ನ ಬೆಲೆ 1 ಇದೆ. ಇಲ್ಲಿ ನೋಡ್ರಿ, x ನ ಬೆಲೆ 1 ಇದೆ, y ನ ಬೆಲೆ 2 ಇದೆ. ಸೊ ಎಷ್ಟೋ ಮಕ್ಕಳು ಇದನ್ನ ಹಾಕ್ತಾರೆ. ಅಲ್ಲ, x ನ ಬೆಲೆ 2 ಇದೆ. ನಾವ್ ಯಾವಾಗ್ಲೂ ನಿರ್ದೇಶಾಂಕಗಳನ್ನ ಬರೆಯುವಾಗ XY ರೂಪದಲ್ಲಿ ಬರಿತೀವಿ, YX ರೂಪದಲ್ಲಿ ಅಲ್ಲ, XY ರೂಪದಲ್ಲಿ ಬರಿತೀವಿ. ಅಂದ್ರೆ x ನ ಬೆಲೆಯನ್ನ ಮೊದಲು ಬರಿತೀವಿ, y ನ ಬೆಲೆಯನ್ನ ಆಮೇಲೆ ಬರಿತೀವಿ, ರೈಟ್? ಹಾಗಿದ್ರೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಎಸ್, ಓಕೆ. ಈ ತರಹದ ಪ್ರಶ್ನೆಗಳನ್ನು ಕೂಡ ನಮ್ಗೆ
ಒಂದು ಅಂಕಕ್ಕೆ ಕೇಳ್ತಾರೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಾದ್ರೂ ಕೇಳ್ಬಹುದು ಅಥವಾ ಒಂದು ಅಂಕಕ್ಕೆ ನೇರವಾಗಿನೂ ಕೇಳ್ತಾರೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದ್ಸತಿ ರಿವೈಸ್ ಮಾಡೋಣ ನಾವು ಈ ಒಂದು ಟಾಪಿಕ್ ಅಲ್ಲಿ ಏನನ್ನ ಅಧ್ಯಯನ ಮಾಡಿದ್ವಿ ಅಂತ. ಎಸ್, ಸೊ ಮುಖ್ಯವಾಗಿ ನಾವೇನ್ ಮಾಡಿದ್ವಿ, ಮೊದಲ ಅಂದ್ರೆ ಫಸ್ಟ್ ದಿನದಿಂದ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ನಮ್ಗೆ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮೊದಲು ಸಮೀಕರಣ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ರೇಖಾತ್ಮಕ ಸಮೀಕರಣ ax + b ಸಾಮಾನ್ಯ ರೂಪ ಎದ್ರದ್ದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ನೆಕ್ಸ್ಟ್ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಯ ಸಾಮಾನ್ಯ ರೂಪ ಏನಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. a1x + b1y + c1 = 0, a2x + b2y + c2 = 0. ನೆಕ್ಸ್ಟ್ ಏನ್ ನೋಡಿದ್ವಿ, ಪರಿಹಾರಗಳನ್ನ ನಾವು 3 ವಿಧಾನ ಅಂದ್ರೆ ನಕ್ಷಾ ವಿಧಾನ, ಆದೇಶ ವಿಧಾನ, ವರ್ಜಿಸುವ ವಿಧಾನದಿಂದ ಕಂಡು ಹಿಡ್ಕೋತೀವಿ. ಅದರಲ್ಲಿ ನಕ್ಷಾ ಅಂದ್ರೆ ನಕ್ಷೆಯನ್ನ ನಾವು ಹಾಕಿದ್ರೆ ನಮಗೆ 3 ರೀತಿಯಾದ ಸಾಧ್ಯತೆಗಳು ಸಿಗತ್ತೆ. ಛೇದಿಸುವ ರೇಖೆಗಳು, ಸಮಾಂತರ ರೇಖೆಗಳು, ಐಕ್ಯಗೊಳ್ಳುವ ರೇಖೆಗಳು. ರೈಟ್, ಯಾವಾಗ ಛೇದಿಸತ್ತೆ, ಯಾವಾಗ ಐಕ್ಯಗೊಳ್ಳತ್ತೆ, ಯಾವಾಗ ಸಮಾಂತರ ಆಗಿರತ್ತೆ. ಸೊ ನೆನ್ಪಿಟ್ಕೊಳ್ರಿ, ಛೇದಿಸುವ ರೇಖೆಗಳು ಯಾವಾಗ್ಲೂ ಏನಾಗಿರತ್ತೆ, ಸ್ಥಿರವಾಗಿರತ್ತೆ ಮತ್ತು ಅನನ್ಯ ಪರಿಹಾರ ಹೊಂದಿರತ್ತೆ. ಐಕ್ಯಗೊಳ್ಳುವ ರೇಖೆಗಳು ಅವಲಂಬಿತ ಜೋಡಿಯಾಗಿರತ್ತೆ, ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿರತ್ತೆ. ಆಮೇಲೆ ಸಮಾಂತರ ರೇಖೆಗಳು ಅಸ್ಥಿರವಾಗಿರತ್ತೆ, ಯಾವುದೇ ಪರಿಹಾರ ಇರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಕ್ಷಾ ವಿಧಾನದ ಮೂಲಕ ಪರಿಹಾರ ಕಂಡುಹಿಡಿಯೋದು ಹೇಗೆ ನಮಗ್ ಗೊತ್ತಿದೆ. ಗ್ರಾಫ್ ಅಲ್ಲಿ ಹಾಕೋದು, ಎಕ್ಸ್ ಮತ್ತೆ y ಬೆಲೆಗಳನ್ನ ಕಂಡು ಹಿಡ್ಕೋತೀವಿ, ಅದನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸ್ತೀವಿ. ಅಲ್ಲಿ ಯಾವ ರೀತಿಯಾದ ರೇಖೆಗಳನ್ನ ನೀವು ಪಡಿತೀರಾ ಅಂದ್ರೆ ಯಾವ ರೀತಿಯಾದ ರೇಖೆಗಳು ಸಿಗತ್ತೆ ಅದರ ಮೇಲೆ ನೀವು ಕನ್ಕ್ಲೂಷನ್ ಅನ್ನ ಬರೀತೀರಾ. ಛೇದಿಸುವ ರೇಖೆಗಳ, ಸಮಾಂತರ ರೇಖೆಗಳ ಅಥವಾ ಆಯ್ಕೆಗೊಳ್ಳುವ ರೇಖೆಗಳ. ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಅನುಪಾತಗಳನ್ನ ಹೋಲಿಸೋದ್ರ ಮುಖಾಂತರ ಹೇಳೋದು. ಇದು ಅನನ್ಯ ಪರಿಹಾರನ ಅಥವಾ ಛೇದಿಸುವ ರೇಖೆನ ಅಥವಾ ಅಸ್ಥಿರ ಜೋಡಿನ, ಸ್ಥಿರ ಜೋಡಿನ ಹೇಗೆ ಅನುಪಾತಗಳನ್ನ ಹೋಲಿಸೋದ್ರ ಮೂಲಕ ಅಲ್ವಾ. ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಆದೇಶ ವಿಧಾನ. ಆದೇಶ ವಿಧಾನ ಅಂತಂದ್ರೆ ಎಕ್ಸ್ ನ ಬೆಲೆಯನ್ನ ಒಂದು ಸಮೀಕರಣದಲ್ಲಿ ಆದೇಶ ಮಾಡ್ತೀವಿ, y ನ ಬೆಲೆ ಸಿಗತ್ತೆ, ಅದನ್ನ ನಾವು ಮತ್ತೆ ಸಮೀಕರಣ 3 ಅಥವಾ ಯಾವ್ದಾದ್ರು ಸಮೀಕರಣದಲ್ಲಿ ಆದೇಶಿಸಿ y ನ ಬೆಲೆಯನ್ನ ಕಂಡುಹಿಡಿತೀವಿ. ಅದೇ ತರಹ ವರ್ಜಿಸುವ ವಿಧಾನ. ಇದ್ರಲ್ಲಿ ಏನ್ ಮಾಡಿದ್ವಿ, ಒಂದು ಚರಾಕ್ಷರವನ್ನ ವರ್ಜಿಸೋದ್ರ ಮೂಲಕ ಇನ್ನೊಂದು ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿದು ಅದರ ಸಹಾಯದಿಂದ ಮತ್ತೆ ನಾವು ಯಾವುದನ್ನ ವರ್ಜಿಸಿರ್ತೀವಲ್ಲ ಆ ಒಂದು ಬೆಲೆಯನ್ನ ಕಂಡುಹಿಡಿತೀವಿ ಅಲ್ವಾ. ಎಸ್, ಸೊ ನಾನು ಹೇಳಿದ ಹಾಗೆ ಒಂದು ಸಮೀಕರಣದ ಜೋಡಿಯನ್ನ ಕೊಟ್ಟು ಇದನ್ನ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಎರಡರಿಂದನೂ ಬಿಡಿಸಿ ಅಂತ ಕೇಳಿದ್ರೆ ಅದು 4 ಅಂಕಕ್ಕೆ, ಒಂದೇ ವಿಧಾನ ಕೇಳಿದ್ರೆ 2 ಅಂಕಕ್ಕೆ. ಆದ್ರೆ ಈ ಒಂದು ಟಾಪಿಕ್ ಅಲ್ಲಿ ನಮ್ಗೆ 4 ಅಂಕಗಳಿಗೂ ಕೂಡ ಪ್ರಶ್ನೆ ಬರುತ್ತೆ, ಅದು ನಕ್ಷಾ ವಿಧಾನ. ಸೊ ಗ್ಯಾರಂಟಿ 100% ಬಂದೇ ಬರುತ್ತೆ ನಕ್ಷಾ ವಿಧಾನ. ಓಕೆ, ಸೊ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸಿದ್ವಿ. ಹಾಗಿದ್ರೆ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನೊಂದ್ ಸರ್ತಿ ನೀವ್ ಅದನ್ನ ತೆಗೆದು ಮೊದಲಿನಿಂದ ಇಲ್ಲಿವರೆಗೂ ಏನೇನನ್ನ ಡಿಸ್ಕಸ್ ಮಾಡಿದ್ವಿ ಜಸ್ಟ್ ಒಂದ್ಸತಿ ರಿವೈಸ್. ಓಕೆ, ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡ್ರಿ. ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಮತ್ತೆ ನಂಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈಗಿಂದಾನೆ ನಮ್ಗೆ ಸ್ಟಡಿ ಮಾಡ್ರಿ. ನಾನ್ ಪ್ರತಿ ಸರ್ತಿ ಹೇಳ್ತೀನಿ ನಿಮ್ಗೆ, ಇವತ್ತಿನ ದಿನ ನನಗೆ ವಾಪಸ್ ಬರೋದಿಲ್ಲ ಅಲ್ವಾ, ಯಾವಾಗ್ಲೂ ಬರಲ್ಲ, ನನ್ ಜೀವನದಲ್ಲಿನೇ ಬರಲ್ಲ, ಮುಗಿದು ಹೋಯ್ತಿದ್ದು. ಅದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಲ್ವಾ. ಈಗ ಸಿಕ್ಕಿರುವಂತಹ ಸಮಯವನ್ನ, ಟೈಮ್ ಅನ್ನ ಸರಿಯಾಗಿ ಯೂಸ್ ಮಾಡ್ರಿ. ಓಕೆ, ಸೊ ವೇಸ್ಟ್ ಮಾಡ್ಬೇಡ್ರಿ, ಈಗಿಂದಾನೆ ಸ್ಟಡಿ ಸ್ಟಾರ್ಟ್ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು so much.